ನೀವು ನೋಡ್ತಾ ಇದ್ದೀರಿ, ಇಡೀ ಮನೆ ಮನೆ ಸುದ್ದಿಗಳಾಗಿದೆ, ಎಲ್ಲಾ ಕಡೆ ಹಬ್ಬಿ ಹರಡ್ತಾ ಇದೆ. ನಿಮ್ಮ ಅತ್ತೆಯವರಿಗೆ ಬೀದಿಯಲ್ಲಿ ಹೊಡಿತಾ ಇದ್ದೀರಾ. ಒಬ್ಬ ಲೇಡಿ ಹೆಂಗಸಿಗೆ ನೀವು ಬೀದಿಯಲ್ಲಿ ಹೊಡೆಯೋದು, ನಿಮ್ಮ ಅತ್ತೆ ತಾಯಿ ಸಮಾನ ಅಂತ ಹೇಳ್ತಾರೆ. ಅಂತ ತಾಯಿಯನ್ನ ಇವತ್ತು ನೀವು ಬೀದಿಯಲ್ಲಿ ಹೊಡಿತಾ ಇದ್ದೀರಾ, ಏನಿದ್ರ ಹಿನ್ನೆಲೆ ಅನ್ನೋದು. ಈಕೆಯ ಹೆಸರು ಜೋಶಿತಾ, ಆತನ ಹೆಸರು ಸುರೇಶ್ ನಾಯ್ಡು. ಇದು ಇಬ್ಬರು ಪ್ರೇಮಿಗಳ ಕತೆ. ಈಕೆ ಸೀರಿಯಲ್ ನಟಿ, ಆತ ಸಮಾಜ ಸೇವಕ. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿಕೊಂಡು ಅನೇಕ ಸೀರಿಯಲ್ನಲ್ಲಿ ನಟನೆ ಮಾಡಿಕೊಂಡು ಮಾತ್ರವಲ್ಲ, ಆಂಕರ್ ಕೂಡ ಹೌದು. ಇದು ಇಬ್ಬರ ಬಾಳಿನಲ್ಲಿ ಏನಾಯ್ತು ಬನ್ನಿ ನೋಡೋಣ. ಅಪ್ಪಪ್ಪ, ಏನ್ರಿ ಇದು ಫೈಟಿಂಗು? ಇತ್ತ ಜೋಶ್ನ ಮತ್ತು ಆಕೆಯ ತಾಯಿ ನಯನ, ಅತ್ತ ಕಡೆ ಒಬ್ಬ ಪುರುಷ ನೋಡ್ತಿದ್ದಂತೆ ಹೇಗೆ ಆಕೆಯನ್ನ ತಳ್ತಾನೆ ನೋಡಿ. ಇನ್ನು ಯಾರೋ ಬಿಡಿಸಲು ಬಂದಾಗ ಕಲ್ಲುಗಳನ್ನೇ ತೂರಲಾಗುತ್ತೆ. ಅಂದ ಹಾಗೆ ವೀಕ್ಷಕರೇ, ಇಲ್ಲಿ ಜೋಶ್ನ ಮತ್ತು ಆಕೆಯ ತಾಯಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನಲ್ಲ, ಆತ ಯಾರು ಗೊತ್ತಾ? ಇದೇ ಜೋಶ್ನಾಗೆ ತಾಳಿ ಕಟ್ಟಿದ ಗಂಡ. ಹೆಸರು ಸುರೇಶ. ಹೆಂಗಿದ್ದಾನೆ ನೋಡ್ರಿ. ಇನ್ನು ಈತನಿಗೆ ಈ ಜೋಶ್ನ ಸಿಕ್ಕಿದ ಸಂಗತಿನೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ಸುರೇಶ ಚನ್ನಸಂದ್ರದ ನಿವಾಸಿ, ಅಖಿಲ ಕರ್ನಾಟಕ ಜನಸೇವಾ ಸಮಿತಿಯ ಸಂಸ್ಥಾಪಕ ಮತ್ತು ರಾಷ್ಟ್ರೀಯ ಅಧ್ಯಕ್ಷನಂತೆ. ಜನರ ಸೇವೆ, ಬಡವರಿಗೆ ಸಹಾಯ ಮಾಡೋದೇ ಈತನ ಧ್ಯೇಯ ಅಂತೆ. ಹೀಗಿರುವಾಗ 2018ರ ಸಮಯದಲ್ಲಿ ಈತನಿಗೆ ಫೇಸ್ಬುಕ್ ನಲ್ಲಿ ಜೋಶ್ನ ತಾಯಿ ನಯನ ಪರಿಚಯವಾಗ್ತಾರೆ. ನಂತರ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ಈತ ನಯನ ಮನೆಗೆ ಬಂದು ಹೋಗ್ತಿದ್ದ. ಹೀಗೆ ಬಂದು ಹೋಗುವಾಗಲೇ ಆತನಿಗೆ ಜೋಶ್ನ ಕಣ್ಣಿಗೆ ಬೀಳ್ತಾಳೆ. ಅಷ್ಟೇ, ಈತನಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಟ್ಟಿದೆ. ಹಿಂದೆ ಮುಂದೆ ನೋಡದೆ ಆಕೆಯನ್ನ ಮದುವೆ ಮಾಡಿಕೊಡದಾಗಿ ಆಕೆಯ ತಾಯಿಯನ್ನ ಕೇಳ್ತಾನೆ. ತಾಯಿ ತನ್ನ ಗಂಡ ಮಗಳಿಗೆ ವಿಚಾರಿಸಿ ಅವರು ಕೂಡ ಓಕೆ ಅಂತಾರೆ. ಜೋಶ್ನ ಮತ್ತು ಸುರೇಶನ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ನಂತರ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡಲಾಗುತ್ತೆ. ಕೆಲವೇ ತಿಂಗಳು ಬಾಕಿ ಇರುತ್ತೆ. ಇವರಿಬ್ಬರ ಎಂಗೇಜ್ಮೆಂಟ್ ಫೋಟೋಸ್ ಅನ್ನ ಜೋಶ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾಳೆ. ಆಗ ಸುರೇಶನ ಬಗ್ಗೆ ರಿವ್ಯೂಗಳು ಬರೋದಕ್ಕೆ ಶುರುವಾಗುತ್ತಂತೆ. ಅವನು ಸರಿ ಇಲ್ಲ, ಅವನನ್ನ ಮದುವೆ ಆಗ್ಬೇಡ ಅಂತೆಲ್ಲ ಹೇಳಲಾಗಿತ್ತಂತೆ. ಈ ಟೈಮ್ ನಲ್ಲಿ ಜೋಶ್ನ ಹೆತ್ತವರು ಮದುವೆಗೆ ಬ್ರೇಕ್ ಹಾಕ್ತಾರೆ. 2018-19 ಪರಿಚಯ ಸರ್ ಅವರು. ಹಿಂಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು ಮನೆಗೆ. ಯಾವಾಗ್ಲಾರು ಒಂದೊಂದ್ಸಲ ನಮ್ಮ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತೆಲ್ಲ ಕೇಳಿದ್ರು. ನಾವು ನೋಡೋಣಪ್ಪ, ಮಾತಾಡ್ತೀನಿ ಮನೆಯಲ್ಲಿ ಅಂತ ಹೇಳಿದ್ವಿ. ಆಮೇಲೆ ಸರಿ ಅಂತ ಹೇಳಿ ಎಲ್ಲ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡಿದ್ವಿ. ಎಂಗೇಜ್ಮೆಂಟ್ ಮಾಡಿದ್ಮೇಲೆ ಇವನು 420 ಚೀಟರು, ಇವನ್ ಕೆಟ್ಟವನು, ಇವನ್ ಸರಿ ಇಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಅವನ ಬಗ್ಗೆ ಗೊತ್ತಿರೋರೆಲ್ಲ ನಮ್ಗೆ ಅವನ ಬಗ್ಗೆ ವಿರುದ್ಧವಾಗಿ ಹೇಳಕ್ ಶುರು ಮಾಡಿದ್ರು. ನಾವೆಲ್ಲೋ ಒಂದ್ ಕಡೆ ಇವನು ಮದ್ವೆ ಮಾಡೋದ್ ಬೇಡ, ಎಂಗೇಜ್ಮೆಂಟ್ ಆಗಿ ಸ್ಟಾಪ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಮದ್ವೆ ನಿಲ್ಸಕ್ಕೆ ಅಂತ ನೋಡಿದ್ವಿ. ಆವಾಗ್ಲೂ ಕೂಡ ಗಲಾಟೆ ಮಾಡ್ದ. ಆಮೇಲೆ ನೋಡೋಣಪ್ಪ, ಯೋಚನೆ ಮಾಡ್ತೀವಿ ಅಂತ ಹೇಳಿದ್ವಿ. ಮದುವೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಜೋಶ್ನ ಕುಟುಂಬದವರು. ಆದ್ರೆ ಈ ಕಿರಾತಕ ಏನ್ ಮಾಡಿದ್ದಂತೆ ಗೊತ್ತಾ?
ಒಂದು ದಿನ ಜೋಷ್ನಾಳನ್ನ ಪುಸ್ಲಾಯಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣಪ್ಪ ಅಂತ ಹೇಳಿ ಆಕೆಯನ್ನ ಕರೆದುಕೊಂಡು ಹೋಗಿ ನಂತರ ಹೋಟೆಲ್ ರೂಮ್ ನಲ್ಲಿ ಆಕೆಗೆ ಮತ್ತು ಬರೋ ಔಷಧಿ ಕೊಟ್ಟು ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ. ಅಷ್ಟೇ ಅಲ್ಲ, ಕೆಲ ಖಾಸಗಿ ಫೋಟೋಗಳನ್ನ ಮಾಡಿಟ್ಟುಕೊಂಡಿದ್ದಂತೆ. ಆಕ್ಚುಲಿ ಮದ್ವೆ ಮಾಡಲ್ಲ ಅಂತ ಜಗಳ ನಡೀತಾ ಇತ್ತು. ಆ ಟೈಮಲ್ಲಿ ಅಪ್ಪ ಅಮ್ಮ ಊರ್ಗ್ ಹೋಗ್ಬೇಕಿತ್ತು, ಅರ್ಜೆಂಟ್. ಅವ್ರು ಊರ್ಗ್ ಹೋಗಿದ್ರು. ಸರಿ ಬಾರಮ್ಮ, ಒಳ್ಳೇದಾಗ್ಲಿ, ಪೂಜೆ ಮಾಡಿಸ್ಕೊಂಡ್ ಬರೋಣ, ಹೋಗೋಣ ಅಂತ ಅಂದ. ಸರಿ ಬಿಡು, ಒಳ್ಳೇದಾಗ್ಬೇಕು, ಮದ್ವೆ ಆಗ್ಬೇಕು ಅಂದ್ಬಿಟ್ಟು ನಾನು ಓಕೆ ಹೋಗೋಣ ಅಂತ ಅಂದೆ. ಹೋದ್ಮೇಲೆ ಆಕ್ಚುಲಿ ಬುಲೆಟ್ ಅಲ್ಲಿ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದಕ್ ಮುಂಚೆ ಒಂದ್ ಜ್ಯೂಸ್ ಕೊಡಿಸ್ತಾ. ಅದೇನಾಯ್ತು ಗೊತ್ತಿಲ್ಲ, ಫುಲ್ ಕಣ್ಕಣ್ಣೆಲ್ಲ ಮಂಜಾಗೋಗ್ ಸ್ಟಾರ್ಟ್ ಆಯ್ತು. ಆಮೇಲೆ ರೂಮ್ ಕರ್ಕೊಂಡೋಗಿ ಹರಾಸ್ಮೆಂಟ್ ಮಾಡ್ಬಿಟ್ಟ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಇವಾಗ ಹೆಂಗ್ ನಿಮ್ಮ ಅಪ್ಪ ಅಮ್ಮ ಮದ್ವೆ ಮಾಡಲ್ಲ, ನಾನು ನೋಡ್ತೀನಿ ಅಂತ ನನಗೆ ಧಮಕಿ ಹಾಕ್ತಾ. ಎಸ್, ಸುರೇಶ ಅಕ್ಷರಶಃ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದ. ಮಗಳು ಕೂಡ ಅವನನ್ನೇ ಮದುವೆ ಆಗಿರ್ತೀನಿ ಅಂದಾಗ ಏನು ಮಾಡಲಾಗದೆ 2.5 ವರ್ಷದ ಹಿಂದೆ ಇಬ್ಬರಿಗೂ ಮದುವೆ ಮಾಡಲಾಗುತ್ತೆ. ನಾವು ನಿನ್ ಮದ್ವೆನೇ ಮಾಡಲ್ಲ ಇನ್ನು ಅಂತ ಇವ್ರಿಗೆ ಹೇಳಿದಾಗ ಇವರು ಇಲ್ಲ, ನಾನು ಅವನ್ನೇ ಆಗೋದು, ಕಾಲಿಗೆ ಬೀಳ್ತೀನಿ, ಕೈಗೆ ಬೀಳ್ತೀನಿ ಅಂತ ಇವರು ಕೂಡ ಹೇಳ್ತಾ ಇದ್ರು. ನಂತರ ನಾವು ಬೇಡ ಅಂತ ಅವನ ಜೊತೆ ನೀನ್ ಬಾಳೋದು ಸರಿ ಅಲ್ಲ ಅಂತ ಎಲ್ಲ ನಾವು ಹೇಳಿದ್ವಿ. ಆಮೇಲೆ ಇವಳು ಒಂದಿನ ನಮ್ಮ ಹಸ್ಬೆಂಡ್ ಇಲ್ದೇ ಇರುವಾಗ ನನ್ನ ಹತ್ರ ಶೇರ್ ಮಾಡ್ಕೊಂಡ್ಲು. ನಾನು ಈ ವಿಚಾರ ಎಲ್ಲ ಮುಚ್ಚಿಡಕ್ಕಾಗಲ್ಲ, ಮನೆಯಲ್ಲಿ ಮಾತಾಡೋಣ ಅಂತ ಹೇಳಿ ಎಲ್ಲ ಮಾತಾಡಿದ್ವಿ. ಆಮೇಲೆ ಇವಳು ನಾನು ಬದುಕೇ ಇರಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ಲು. ಯಾಕಂದ್ರೆ ಆಲ್ರೆಡಿ ಅವರ ಜೀವನ ಆ ತರ ಆಗಿತ್ತು. ಹಾಗಾಗಿ ಇವ್ರ ಹತ್ರ ಹೇಳಿದ್ರಲ್ಲ ಅಂತ ಹೇಳಿ ನಾವು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಕ್ಕೆ ಅಂತ ಅನ್ಬಿಟ್ಟು ಮುಂದಾದ್ವಿ ಸರ್. ಇಲ್ಲಿ ನೀನ್ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ ವಿಡಿಯೋಗಳೆಲ್ಲ ನನ್ನ ಹತ್ರ ಇದೆ, ನಾನ್ ವೈರಲ್ ಮಾಡ್ಬಿಡ್ತೀನಿ. ನಾನು ಏನು ನನಗ್ ಸಿಗದೆ ಇರೋ ವಸ್ತು ನೀನ್ ಯಾರಿಗೂ ಸಿಗ್ಬಾರ್ದು, ನಿಮ್ಮ ಅಪ್ಪ ನಿಮ್ಮಮ್ಮ ಅದ್ ಹೆಂಗ್ ಮದ್ವೆ ಮಾಡಲ್ಲ ನಾನು ನೋಡ್ತೀನಿ ಅಂತ ಎದುರಿಸ್ಕೊಂಡು ನನ್ ಮಗಳನ್ನ ಮದ್ವೆ ಮಾಡ್ಕೊಂಡಿರೋ ವ್ಯಕ್ತಿ ಅವನು. ಹೀಗೆ ಮದುವೆ ಆಗೋ ಇಬ್ಬರು ಸಂಸಾರ ಶುರು ಮಾಡ್ತಾರೆ. ಇಬ್ಬರಿಗೂ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಆಗುತ್ತೆ. ಆದ್ರೆ ಮಗು ಆಗ್ತಿದ್ದಂತೆ ಸುರೇಶ ಕಂಪ್ಲೀಟ್ ಬದಲಾಗಿ ಬಿಡ್ತಾನೆ. ಬಾಡಂತರಕ್ಕೆ ಅಂತ ಜೋಶ್ನ ತಾಯಿ ಮನೆಗೆ ಹೋದ್ರೆ 3 ತಿಂಗಳಿಗೆ ಆಕೆಯನ್ನ ಕರೆತಂದು ಒಬ್ಬ ಬಾಯಿಗೆ ಹೋಗೋಣ ಅಂತ ಹೇಳ್ತಿದ್ದಂತೆ. ಅಷ್ಟೇ ಅಲ್ಲ, ಮಸಾಜ್ ಪಾರ್ಲರ್ಗೂ ಕರೆದುಕೊಂಡು ಹೋಗಿ ಅಸಭ್ಯವಾಗಿ ವರ್ತಿಸ್ತಿದ್ದಂತೆ. ನಾನು 3 ತಿಂಗಳು ಬಾಣಂತಿ ಇದ್ದಾಗ ನಡೆದಿದ್ದಂತ ಘಟನೆ. 3 ತಿಂಗಳು ಬಾಣಂತಿ ಇದ್ದಾಗ ನನ್ನ ಕರ್ಕೊಂಡ್ ಬಂದು ಈ ತರ ಹೋಗೋಣ, ಪಬ್ಗೆ ಹೋಗೋಣ, ಕ್ಲಬ್ಗೆ ಹೋಗೋಣ, ನೀನು ಬಾ, ನಾನು ಹೋಗ್ತೀನಿ, ನಾನು ಇನ್ನೊಬ್ರ ಹತ್ರ ಹೋಗ್ತೀನಿ, ನೀನು ಹೋಗು, ನೀನ್ ಸಿನಿಮಾ ಮಾಡು, ನೀನ್ ನೋಡಕ್ ಚೆನ್ನಾಗಿದ್ಯಾ, ನೀನ್ ಯಾರ ಜೊತೆಗೆ ಬೇಕಾದ್ರೂ ಕಮಿಟ್ ಆಗು, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ, ಈ ತರ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟ. ನನಗೆ ಇವನು ಹೇಳ್ತಾ ಇದ್ದಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಇದು ಇಂಥ ಕ್ಯಾರೆಕ್ಟರ್ ಜೊತೆ ಮದ್ವೆ ಆಗ್ಬಿಟ್ನಲ್ಲ ಅಂತ ತುಂಬಾ ಬೇಜಾರಾಗೋಯ್ತು. ಅಪ್ಪ ಅಮ್ಮಂಗೆ ಹೇಳಕ್ಕೂ ಒಂದ್ ಕಡೆ ಬೇಜಾರು. ಸರಿ ಆಯ್ತು ಅಂದ್ಬಿಟ್ಟು ಇವ್ನ್ ಯಾಕೋ ಕ್ಯಾರೆಕ್ಟರ್ ಸರಿ ಹೋಗ್ತಿಲ್ಲ ಅಂತ ಹೇಳಿ ನಾನು ವಾಪಸ್ ಬಂದ್ಬಿಟ್ಟೆ ಅಪ್ಪ ಅಮ್ಮನ ಮನೆಗೆ. ಬಂದ್ಮೇಲೆ ನೋಡ್ಕೊಂಡು ಹೇಳಿದ್ಮೇಲೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ. ಯಾವ ಗಂಡನಾದ್ರೂ ಹೀಗೆ ನಡೆದುಕೊಳ್ತಾನ? ಆದ್ರೆ ಸುರೇಶ ಹಾಗೆ ನಡೆದುಕೊಂಡಿದ್ದ ಅಂತ ಹೇಳ್ತಿದ್ದಾರೆ. ಇನ್ನು ಗಂಡ ಕೊಡ್ತಿದ್ದ ನೋವನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಸಹಿಸಿಕೊಂಡು ಕೊನೆಗೆ 8 ತಿಂಗಳ ಹಿಂದೆ ಜೋಶ್ನ ಮಗುವನ್ನ ಕರೆದುಕೊಂಡು ಸೀದಾ ತವರು ಮನೆಗೆ ಬಂದು ಬಿಡ್ತಾಳೆ. ನಂತರ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಬಟ್ ಸುರೇಶ ಮಾತ್ರ ಡಿವೋರ್ಸ್ ಕೊಡೋದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ನಿನ್ನೆ ಅಂದ್ರೆ ಡಿಸೆಂಬರ್ 18ನೇ ತಾರೀಕು ಪಂಚಾಯಿತಿ ಮಾಡೋಕೆ ಅಂತ ಅಮ್ಮ ಮಗಳು ಗಂಡನ ಮನೆಗೆ ಹೋಗಿದ್ದಾರೆ. ಈ ಟೈಮ್ನಲ್ಲಿ ರಸ್ತೆಯಲ್ಲೇ ಮಾತುಕತೆಯಾಗಿ ಜಗಳ ಶುರುವಾಗಿ ನಂತರ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದಾರೆ. ಕೊನೆಗೆ ಸುರೇಶ ಇಬ್ಬರನ್ನು ರಸ್ತೆಗೆ ನುಗ್ಗಿ ಹಲ್ಲೆ ಮಾಡಿರ್ತಾನೆ. ಮಗು ಖರ್ಚಿಗಾಗ್ಲಿ ನಿನ್ ಖರ್ಚಿಗಾಗ್ಲಿ ನಾನು ಇನ್ನೇನೋ ಹಾಕಲ್ಲ, ಬಾ ಹೋಗ್ಲಿ, ನಾವು ಡಿವೋರ್ಸ್ ಮಾತಾಡ್ಕೊಂಬಿಡೋಣ, ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಕರ್ದಿದ್ದು. ಸರಿ ಆಯ್ತು, ಮುಗಿಸ್ಕೊಂಬಿಡೋಣ. ತುಂಬಾ ದಿನದಿಂದ ಆಟ ಆಡಿಸ್ತಾ ಇದ್ದ, ಫಸ್ಟ್ ಮುಗಿಸ್ಕೊಳ್ಳೋಣ, ಇವನಿಂದ ಬಿಡುಗಡೆ ತಗೊಳ್ಳೋಣ ಅಂತ ಹೇಳಿ ಎಲ್ಲ ಫ್ಯಾಮಿಲಿ ಸಮೇತ ಹೋದ್ವಿ, ಮಾತಾಡಿ ಮುಗಿಸೋಣ ಅಂದಿದ್ದಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ನಾನು ನಿನ್ ಖರ್ಚಿಗೆ ಮಗು ಖರ್ಚಿಗೆ ಏನು ಕೊಡಲ್ಲ, ಮ್ಯೂಚುವಲ್ ಆಗಿ ಹಂಗೆ ಮುಗಿಸ್ಕೊ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಅಂದ. ಸರಿ, ನಿನ್ ಮಗು ನೀನ್ ಇಟ್ಕೊಳಪ್ಪ, ನಮ್ಮ ಅಪ್ಪ ಅಮ್ಮ ನನ್ನ ಸಾಕ್ತಾರೆ, ನಿನ್ ಮಗು ನೀನ್ ಇಟ್ಕೋ, ನನಗೆ ಅಷ್ಟು ಶಕ್ತಿ ಇಲ್ಲ ಅಂತ ಹೇಳಿ ಮಗುನ್ ಕೊಟ್ಟೆ. ಅವ್ನ್ ಇಸ್ಕೊಳ್ಳಿಲ್ಲ.
ಸರಿ ಅಂದ್ಬಿಟ್ಟು ಮಗು ನಿಂಗ್ ನಿಲ್ಲಿಸ್ಬಿಟ್ಟು ನನ್ ಪಡೆಗ್ ನಾನು ಈ ಕಡೆ ಬಂದೆ. ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ದ. ಅದಾದ್ಮೇಲೆ ಅಕ್ಕ ಪಕ್ಕದವರೆಲ್ಲ ಬಂದ್ ಬಿಡಿಸ್ತೋಗಿದ್ರೆ ಸಾಯಿಸೇ ಬಿಟ್ಟಿರ್ತಿದ್ದ ಅವನು. ಇಷ್ಟೆಲ್ಲ ನಡೀತು. ಆಮೇಲೆ MLC ಮಾಡ್ಸಿದ್ವಿ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ KCS ಮೀಡಿಯಾ ಚಾನೆಲ್. ಏನೊಂದು ವಿಶೇಷವಾದ ಸುದ್ದಿಯನ್ನು ನಾವು ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮುಂದೆ ವಿಶೇಷವಾದ ವ್ಯಕ್ತಿ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ರಾಜ್ಯದ ಮನೆ ಮನೆ ಸುದ್ದಿ ಆಗಿದೆ ಇವತ್ತಿನ ದಿನ. ಅನೇಕ ಚಾನೆಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದು ಜೋಶಿತಾ ಮತ್ತು ಸುರೇಶ್ ನಾಯ್ಡು ಅವರ ಒಂದು ಕುಟುಂಬದ ಒಂದು ಸಮಸ್ಯೆ ಅದು ಮನೆ ಮನೆ ಸುದ್ದಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಅನೇಕ ಚಾನೆಲ್ಗಳಲ್ಲಿ ಯಾವ ರೀತಿ ಒಂದು ಬೀದಿಯಲ್ಲಿ ರಂಪ ರಾಮಾಯಣ ಆಗಿದೆ, ಅದು ಯಾವ ರೀತಿ ಹಬ್ಬಿ ಹರಡ್ತಾ ಇದೆ, ಏನು ಇದರ ಹಿನ್ನೆಲೆ ಪ್ರತಿಯೊಂದು ನಾವು ನೋಡೋಣ ಕೂಲಂಕುಷವಾಗಿ, ಪ್ರತಿಯೊಂದು ಸಂಕ್ಷಿಪ್ತವಾಗಿ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಕುಟುಂಬದಲ್ಲಿ ಯಾವ ರೀತಿ ಸಮಸ್ಯೆ ನಡೀತಿದೆ, ಇದಕ್ಕೆ ಕಾರಣ ಏನು, ಇದು ಬಗೆಹರಿಯುತ್ತಾ, ಕುಟುಂಬ ಒಂದಾಗುತ್ತಾ, ಆ ಮಗುವಿಗೆ ಮತ್ತೆ ಅವ್ರ ತಂದೆ ತಾಯಿ ಒಂದಾಗೋದು ಅವ್ರು ನೋಡುತ್ತಾ ಮಗು ಅನ್ನೋದು ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಿಮಗೆ ವರದಿ ಮಾಡಕ್ಕಿದೆ. ಸ್ನೇಹಿತರೆ, ನಮ್ಮ ಮಧ್ಯದಲ್ಲಿ ಸುರೇಶ್ ನಾಯ್ಡು ಅವರು ಇದ್ದಾರೆ. ಏನಿದು ಗಂಭೀರ ಪ್ರಕರಣ ಅಂತೇಳಿ ಅವರಿಗೆ ನೇರವಾಗಿ ಅವರಿಗೆ ಕೇಳೋಣ. ಅವರ ಮನೆಯಲ್ಲಿ ಇವತ್ತಿನ ದಿನ ನಾನು ರಾಮಮೂರ್ತಿ ನಗರ ಅವರ ಮನೆಗೆ ಬಂದಿದ್ದೇನೆ. ನೇರವಾಗಿ ಅವರಿಗೆ ಪ್ರಶ್ನೆ ಮಾಡೋಣ. ಇಡೀ ರಾಜ್ಯದ ಮನೆ ಮನೆ ಸುದ್ದಿಯಾಗಿರುವ ಇದರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾಗಿದೆ, ಕುಟುಂಬದಲ್ಲಿ ಏನು ಸಮಸ್ಯೆ, ಯಾಕೆ ಒಗ್ಗಟ್ಟಿಲ್ಲ, ಕುಟುಂಬ ಗಲಾಟೆ ಯಾಕೆ ಇವತ್ತು ಮನೆ ಮನೆ ಸುದ್ದಿ ಆಗಿದೆ ಅನ್ನೋದು ಪ್ರತಿಯೊಂದು ಅವರ ಬಾಯಿಂದ ನಾವು ಕೇಳೋಣ. ಸುರೇಶ್ ನಾಯ್ಡು ಅವರಿಗೆ ನಿಮಗೆ KCS ಮೀಡಿಯಾ ಚಾನಲ್ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಇಡೀ ಮನೆ ಮನೆ ಸುದ್ದಿಗಳಾಗಿದೆ, ಎಲ್ಲಾ ಕಡೆ ಹಬ್ಬಿ ಹರಡ್ತಾ ಇದೆ. ನಿಮ್ಮ ಅತ್ತೆಯವರಿಗೆ ನೀವು ಬೀದಿಯಲ್ಲಿ ಹೊಡಿತಾ ಇದ್ದೀರಾ. ಒಬ್ಬ ಲೇಡಿ ಹೆಂಗಸಿಗೆ ನೀವು ಬೀದಿಯಲ್ಲಿ ಹೊಡೆಯುವಂತ, ನಿಮ್ಮ ಅತ್ತೆ ತಾಯಿ ಸಮಾನ ಅಂತ ಹೇಳ್ತಾರೆ, ಅಂತ ತಾಯಿಯನ್ನ ಇವತ್ತು ನೀವು ಬೀದಿಯಲ್ಲಿ ಹೊಡಿತಾ ಇದ್ದೀರಾ. ಏನಿದ್ರ ಹಿನ್ನೆಲೆ ಅನ್ನೋದು ನೀವು ತಿಳಿಸ್ಬೇಕು. ವಿಷಯ ಏನು ಅಂದ್ರೆ, ನಾವು ನಮ್ಮ ಹೆಂಡತಿ ಅವ್ರ ತಾಯಿ ಮನೆಗೆ ಹೋಗಿ 11 ತಿಂಗಳಾಗೈತೆ. 11 ತಿಂಗಳಿಂದ ಕೆಲವೊಂದು ಚಾನೆಲ್ಗಳಲ್ಲಿ ಹೇಳ್ತಾ ಇದ್ರು ₹1 ದುಡ್ಡು ಕೊಡಲ್ಲ ಅಂತ. ಪ್ರತಿಯೊಂದೂ ಅಕೌಂಟ್ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಕೆಲವೊಂದು ಕಾಲೇಜ್ ಫೀಸ್ಗೆ ನಾನೇ ಖುದ್ದಾಗಿ ಹೋಗಿ ATM ಅಲ್ಲಿ ಹಾಕಿದ್ದೀನಿ. ಅದು ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ಒಂದು ಸಂಸಾರ ಮಾಡಕ್ಕೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಕೋರ್ಟ್ ಐತೆ, ನೇರವಾಗಿ ಹೋಗಿ ನಮ್ಗೆ ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳಿರ್ಬೋದು. ಅಪಪ್ರಚಾರಗಳೈತಲ್ವಾ, ರಾಜ್ಯದ ಜನರು ನೋಡ್ತಾನೆ ಇರ್ತಾರೆ. ಏನಿದು ಅಪಪ್ರಚಾರ ಅಂದ್ರೆ ಏನು? ಇವಾಗ ನಾನು ಯಾರ ಜೊತೆನೋ ಹೋಗು ಅಂತ ಹೇಳ್ತೀನಂತೆ, ಪಬ್ಬಿಗೆ ಹೋಗು ಅಂತ ಹೇಳ್ತೀನಂತೆ, ಕ್ಲಬ್ಗೆ ಹೋಗು ಅಂತ ಹೇಳ್ತೀನಂತೆ. ನನ್ನ ಜೀವನ, ನನ್ನ 15 ವರ್ಷ ಕನ್ನಡ ಹೋರಾಟದಲ್ಲಿ ಒಂದು ದಿವಸ ನಾನು ನಾನು ಇವತ್ತಿನವರೆಗೂ ಒಂದು ಪಬ್ಬು ಮಕ ಹೆಂಗೈತೆ ನಾನು ನೋಡಿ ಇಲ್ಲ. ನಿಮಗೆ ನಿಮ್ಮ ಸಂಘಟನೆಯ ಬಗ್ಗೆ, ನೀವು ಒಂದು ಸಂಘಟನೆ ಅಧ್ಯಕ್ಷರಂತ ನಾವು ಕೇಳಿದೀವಿ. ಅನೇಕ ವಿಚಾರಗಳು ಬಂದಿದೆ, ಟಿವಿ ಮಾಧ್ಯಮಗಳು ನೋಡ್ತೀವಿ, ಅದ್ರ ಬಗ್ಗೆ ನಾವೆಲ್ಲ ಕೇಳ್ತೀವಿ. ಇವಾಗ ಮುಖ್ಯವಾಗಿ ನಿಮ್ಮ ಅತ್ತೆಯವರಿಗೆ ಒಂದು ರೋಡಿನಲ್ಲಿ ನೀವು ಆ ರೀತಿಯಾಗಿ ಹೊಡೆದಿರುವಂತ ಇಡೀ ರಾಜ್ಯದ ಮನೆ ಜನರು ಅದನ್ನ ಖಂಡಿಸ್ತಾ ಇದ್ದಾರೆ. ಯಾರು ಕೂಡ ಇದು ಒಪ್ಕೊಳ್ಳುವಂತ ಮಾತಲ್ಲ. ಯಾಕೆ ಈ ರೀತಿಯ ಘಟನೆ ನಡೀತು ಸರ್? ಇವರು ಏನಂದ್ರೆ ಇದೆಲ್ಲ ಪ್ರೀ ಪ್ಲಾನ್ ತರ ಕಾಣಿಸ್ತಾ ಇತ್ತೆ. ನಾನು ಹೇಳ್ತೀನಿ, ನೈಟು ನಾವು ಹೊರಟು ಮಾತಾಡಿರ್ತೀವಿ. ಬೆಳಿಗ್ಗೆ ಬಂದ್ಬಿಟ್ಟು ಅವ್ರ ಮಗಳಿಗೆ ಏನೋ 15,000 ರೂಪಾಯಿ, ಏನೋ 15-20 ಸಾವಿರ ರೂಪಾಯಿ ಏನೋ ಸರ್ಟಿಫಿಕೇಟ್ ಬೇಕಾಗಿತ್ತು ಅವ್ರಿಗೆ. ಸರಿ, ಡೈವರ್ಸ್ ಆಗಿಲ್ಲ ಅಲ್ವಾ, ನೀವು ಕೊಡಿ ಅಂತ ಹೇಳೋರು. ನಾನು ಹೇಳ್ದೆ ಕೊಡ್ತೀನಿ, ಆಯ್ತು ಸರಿ ಅಂತ. ಯಾವಾಗ ನಡೆದಿದ್ದ ಘಟನೆ? ಒಂದ್ ದಿವಸ ಬಿಫೋರ್, 1-2 ದಿವಸ ಬಿಫೋರ್. ಯಾವ ಡೇಟ್? ದಿನಾಂಕ ಅಂದ್ರೆ ನಾವು ಘಟನೆ ಆಗಕ್ಕೆ 2 ದಿವಸ ಬಿಫೋರ್, ಮುಂಚೆ. ಈಗ ನಡೆದಿರೋ ಘಟನೆ 2 ದಿನ ಹಿಂದಕ್ಕೆ ಏನಾಗತ್ತಂದ್ರೆ, ಅವ್ರಿಗೆ ಅರ್ಜೆಂಟಾಗಿ ಒಂದು 10,000 ರೂಪಾಯಿ ದುಡ್ಡು ಬೇಕಾಗುತ್ತೆ. ಅವಾಗ ನಾನು ಅಂತೀನಿ, ನಾನು ಇವಾಗ ದುಡ್ಡು ಕೊಡಕ್ಕಾಗಲ್ಲ, 1-2 ದಿವಸ ಆಗುತ್ತೆ ನಾನು ಕೊಡಕ್ಕಾಗಲ್ಲ ಅಂತ ನೇರವಾಗಿ ಹೇಳ್ತೀನಿ. ಅವಾಗ ಅವ್ರ ತಾಯಿ ಹೇಳ್ತಾರೆ, ಆಯ್ತು ನಾನು ಬಡ್ಡಿಗೆ ತರಿಸ್ತೀನಿ, ನಮ್ಮ ಗಂಡನಿಗೆ ಪರಿಚಯ ಇರೋರು ಅಂತಿದ್ದಾರೆ, ಬಡ್ಡಿಗೆ ತರಿಸ್ತೀನಿ ಅಂತ. 10,000 ರೂಪಾಯಿಗೆ 1,000 ರೂಪಾಯಿ ಬಡ್ಡಿ ಅಂತೆ. ಒಂದು ದಿನಕ್ಕೆ 2 ಗಂಟೆಗೆ ತಗೊಂಡಿರೋದವರು ನೆಕ್ಸ್ಟ್ ಡೇ ಕೊಟ್ಬಿಡ್ಬೇಕು ದುಡ್ಡು ನಾವು. ಆಮೇಲೆ 9 ಗಂಟೆಗೆ ನನ್ಗೆ ಮೆಸೇಜ್ ಹಾಕ್ತಾರೆ. ಮೆಸೇಜ್ ಆಗ್ಬಿಟ್ಟು 1,000 ರೂಪಾಯಿ ಎಕ್ಸ್ಟ್ರಾ ಕೊಡಿ, ನೀವು ಬಡ್ಡಿ ಎಕ್ಸ್ಟ್ರಾ ಆಗೈತೆ. ಆಯ್ತು ಮೇಡಮ್, ಸರಿ ಕೊಡ್ತೀನಿ. ನಾನು ಸ್ವಲ್ಪ, ಅವ್ರು ಹೇಳ್ತಾರೆ ನಮ್ದು ಬಿಸ್ನೆಸ್ ಇಲ್ಲ ಅಂತ. ನಾನು IT ಹೋಲ್ಡ್ರು, ನಾನು GST ಹೋಲ್ಡ್ರು, ನಾನು ಎಲ್ಲ ಪ್ರೂಫ್ ಸಮೇತ ಕೊಡ್ತೀನಿ. ಇಂಟೀರಿಯರ್ ಬಿಸ್ನೆಸ್ ಐತೆ, ಆಯ್ತಾ, ನಂದು ರಿಯಲ್ ಎಸ್ಟೇಟು, ಮತ್ತೆ ಸೆಕೆಂಡ್ಸ್ ಕಾರ್ ಶೋರೂಮ್ ಇತ್ತು, ಇವಾಗಿಲ್ಲ, ಮುಂದಕ್ಕೆ ಪ್ರಾರಂಭ ಮಾಡ್ತೀವಿ.
ಮತ್ತೆ ಟ್ರಾನ್ಸ್ಪೋರ್ಟ್ ಐತೆ ನೋಡಿ, ನೆನ್ನೆನೋ ಗಾಡಿಗಳೆಲ್ಲ ಬುಕ್ ಮಾಡಿ ಬಂದಿರುತ್ತೆ. ಇಲ್ಲ, ನೀವು ಸಾಕಷ್ಟು ಬಿಸ್ನೆಸ್ ಮಾಡ್ತಾ ಇರ್ಬೋದು ಸರ್, ನೀವು ಮಾಡ್ತಾ ಇರ್ಬೋದು ಬಿಸ್ನೆಸ್ ಗಳು, ಅದ್ರ ಬಗ್ಗೆ ನಾವು ಯಾವ್ದು ಕೂಡ ಮಾತಾಡ್ತಾ ಇಲ್ಲ. ಅದು ನಿಮ್ಮ ಒಂದು ಕುಟುಂಬ ನಡೆಸಬೇಕು, ನೀವು ಸಮಾಜದಲ್ಲಿ ಒಂದು ಬದುಕಬೇಕು, ಮಾಡಬೇಕು, ಅದು ಸಂಘಟನೆ. ಆದ್ರೆ ಇವತ್ತು ನೀವು ಬೀದಿಯಲ್ಲಿ ಒಂದು ಮಹಿಳೆಯ ಮೇಲೆ ಒಂದು ಆಕ್ರಮಣ, ನೀವು ದೌರ್ಜನ್ಯ ಏನ್ ತೋರಿಸಿದೀರಾ, ಇದು ಖಂಡನೀಯ. ಇದ್ರ ಬಗ್ಗೆ ನೀವು ಹೇಳಿ ಸರ್. ನೀವು ಅದ್ರ ಬಗ್ಗೆ ಹೇಳಕ್ ಬರ್ತೀನಿ. ಬೆಳಿಗ್ಗೆ ನನ್ಗೊಂದು ಕರೆ ಬರುತ್ತೆ, ಅವಾಗ ಅವರು ಒಂದ್ ಸ್ವಲ್ಪ ಏಕವಚನದಿಂದ ಮಾತಾಡೋಕ್ ಪ್ರಾರಂಭಿಸ್ತಾರೆ. ಮತ್ತೆ ತುಂಬಾ ನಮ್ ತಲೆ ಕೆಡ್ಸೋ ಅಂತ ಕೆಲ್ಸಗಳು ಮಾಡ್ತಾರೆ. ಒಂದ್ ಮನುಷ್ಯನೇ ಆಗ್ಲಿ, ನಾನು ಮನುಷ್ಯನೇ, ತಾಳ್ಮೆ ಅನ್ನೋದು ಒಂದ್ ಇರುತ್ತೆ. ಅವಾಗ ನನ್ಗೂ ಅವ್ರಿಗೂ ಮಾತಿನ ಒಂದ್ ಸ್ವಲ್ಪ ಇದಾಯ್ತು. ಅವಾಗ ಅವರು ಬರ್ಬೇಕಾದ್ರೆ ಕೆಲವೊಂದು ಚಾನೆಲ್ಗಳಲ್ಲಿ ನೀವು ನೋಡಿರ್ಬೋದು, ವಿಡಿಯೋ ಅವ್ರು ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ, ನಾನ್ ಮಗುನ ಬಿಟ್ಟಿಲ್ಲ, ಇವರೇ ಕಿತ್ಕೊಂಡ್ರು ಅಂತ ಒಂದ್ ಚಾನಲ್ ಅಲ್ಲಿ ಹೇಳ್ತಾರೆ. ಮತ್ತೊಂದ್ ಚಾನಲ್ ಅಲ್ಲಿ ಏನ್ ಹೇಳ್ತಾರೆ, ಮಗುನ ನಾನು ಬಿಸಾಕಿಲ್ಲ, ನಾನು ಅವ್ರ ಕೇಳಿ ಕೊಟ್ಟು ಬಂದೆ ಅಂತಾರೆ. ಅಲ್ಲ, ಆ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ, ಒಂದು ತಾಯಿ ಮಗು ಒಂದು ರಸ್ತೆಯಲ್ಲಿ ಬರೋಂತ ನೋಡ್ತಾ ಇದೀವಿ. ನಿಮ್ಮ ಮಗು, ನಿಮ್ಮ ವೈಫ್, ನಿಮ್ಮ ಹೆಂಡತಿ ನಿಮ್ಮ ಮನೆಯಲ್ಲಿ ಇಲ್ವಾ? ಹಾಗಾದ್ರೆ ಎಲ್ಲಿದ್ದಾರೆ ಅವರು? ಸರ್ ಅದೇ ಹೇಳಿದ್ ನಾನು ಪ್ರಾರಂಭದಲ್ಲಿ ಏನ್ ಹೇಳಿದ್ದಂದ್ರೆ 11 ತಿಂಗಳಾಗೈತೆ ಅವ್ರು ಹೋಗಿ ಅವ್ರ ತಾಯಿ ಮನೆಗೆ. 11 months ಆಗೈತೆ. ಮಗುನು ತಾಯಿ ಇಬ್ರು ಇಲ್ವಾ? ಹೌದು, ತಾಯಿ ಮಕ್ಕಳು ಯಾರೇ ನನ್ನ ಜೊತೆ ಇಲ್ಲ. 11 ತಿಂಗಳಿಂದ ಇಲ್ಲ. ನಾನು ತಿಂಗ್ಳಿಗೊಂದು 2 ಸಲ 3 ಸಲ ಹೋಯ್ತೀನಿ, ಇಲ್ಲ 4 ಸಲ ಹೋಯ್ತೀನಿ. ಏನೋ ಮಗುಗೆ ನಮ್ ವೈಫ್ಗೆ ಏನ್ ಬೇಕೋ ಅನುಕೂಲವಾಗಿ ನಾನು ಮಾಡ್ಬಿಟ್ಟು ಬರ್ತೀನಿ. ಯಾರ ಜೊತೆ ಇದ್ದಾರೆ? ತಂದೆ ತಾಯಿ ಜೊತೆ ಇದ್ದಾರೆ ಅವರು. ಮತ್ತೆ ಸುವರ್ಣ ನ್ಯೂಸ್ ಅಂತ ಒಂದು ಚಾನೆಲ್ ಅಲ್ಲಿ ನೀವು ನೋಡಿರ್ಬೋದು, ಜೋಶಿತ್ ಅವ್ರು ಅಂತಾರೆ, ನಾವು ಹೋಗಿ ಅವ್ರ ಹತ್ರ, ಅವ್ರು ಅಂತಾನೆ ಇಲ್ಲ, ಅವನ ಹತ್ರ ನಾನು ಮಾತಾಡ್ತೀನಿ, ಅವ್ನು ಬಂದ್ಬಿಟ್ಟು ನಾನು ದುಡ್ಡು ಕೊಡಕ್ ಆಗಲ್ಲ ಇವಾಗ ಅಂತ ಜೋಶಿತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ತಾವು ಆ ವಿಡಿಯೋದಲ್ಲಿ ನೋಡಿರ್ಬೋದು ಸರ್. ಅವ್ರು ಡೈರೆಕ್ಟ್ ಆಗಿ ಬಂದಿದ ತಕ್ಷಣ ನನ್ನ ಹತ್ರ ಏನೂ ಮಾತಾಡಿಲ್ಲ. ನಾನೇನು ಹೇಳಿದೆ, ನೋಡಮ್ಮ ಸ್ಟೇಷನ್ ಅಲ್ಲಿ ನಡಿ, ಸ್ಟೇಷನ್ ಅಲ್ಲಿ ಮಾತಾಡೋಣ ಅಂತ ಗೌರವದಿಂದ ಹೇಳಿದ್ದೀನಿ. ನೀವು ಬೇಕಾದ್ರೆ ವಾಯ್ಸ್ ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ. ಅವಾಗ ಅವ್ರೇನ್ ಮಾಡ್ತಾರೆ, ನಿನ್ ಮಗು ನೀನ್ ಇಟ್ಕೋ ಅಂತ ಹಿಂಗ್ ಕೊಡ್ತಾರೆ, ಬಿಸಾಕಕ್ ಬರ್ತಾರೆ. ನೀವು ಅಬ್ಸರ್ವ್ ಮಾಡಿ, ಅದರಲ್ಲಿ ಝೂಮ್ ಮಾಡಿ. ನಾನು ಮಗುನ್ ತಗೊಳಕ್ ಹೋಗಿಲ್ಲ ಸರ್. ಅದು ಒಂದು ಇದ್ರಲ್ಲಿ ಮಾತಾಡೋ ಸನ್ನಿವೇಶದಲ್ಲಿ ನಾನು ನಿನ್ನೆ ಕೂಡ ಅವ್ರ ತಾಯಿ ಹತ್ರ ಮಾತಾಡೋದು, ನಾವು ಅವರು ಎಡಿಟಿಂಗ್ ಅದು ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಸರ್ ನಾವು ಅದು ವಿಡಿಯೋ ಆಕ್ಚುಲಿ ಈಗ ಸುವರ್ಣ ಚಾನೆಲ್ ನಾವು ನೋಡಿದ್ವು. ಆ ವಿಡಿಯೋ ಸುವರ್ಣ ಚಾನೆಲ್ ಅವ್ರು ಕೊಟ್ಟಿದ್ಯಾರು ಸರ್? ಸರ್ ಆ ವಿಡಿಯೋ ಬಂದ್ಬಿಟ್ಟು ನಾವು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ನನ್ನ CC ಕ್ಯಾಮ್ರಾದಲ್ಲಿ ಆ ಸ್ಪೆಷಾಲಿಟಿ ಇಲ್ಲ. ನನ್ನ ಬೇರೆ ಗೇಟ್ ಕವರ್ ಆಗುತ್ತೆ. ಅವರೇ, ನಾವು ನಿಮ್ಮ CC ಕ್ಯಾಮ್ರಾದಲ್ಲಿ ನಾವು ನೋಡ್ತಾ ಇದೀವಿ, ಅವರ ಮನೆಯಲ್ಲೇ CC ಕ್ಯಾಮ್ರಾ ಇದೆ. ಪ್ರತಿಯೊಂದು ಫುಟೇಜ್ಗಳು ಒಂದ್ ಸ್ವಲ್ಪ ಲಾಂಗ್ ಮಾಡಿದ್ವಿ, ಮುಂಚೆ ಶಾರ್ಟ್ ಇಟ್ಟಿದ್ದು. ಇವತ್ತು ಅದು ರಸ್ತೆದು ಮತ್ತೊಂದು ಎಲ್ಲ ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆಕ್ಚುಲಿ ನಿನ್ನೆ ಅವರು ವಿಡಿಯೋ ತೋರಿಸಿದ್ರು, ಮಗು ಒಳಗಡೆ ಅದ್ರ ಬಿಟ್ರ ಅದು ತಗೊಂಡ್ರ ಯಾರಾದ್ರೂ ಏನು ಅಂತ ಕ್ಲಿಯರ್ ಆಗಿ ನಮಗೆ ಸಿಕ್ಕಿಲ್ಲ. ಆದ್ರೆ ಒಂದು ಮಾಧ್ಯಮದಲ್ಲೇ ನಾವು ಅದನ್ನ ನೋಡ್ತಾ ಇದೀವಿ. ಮಗುವನ್ನ ಅವ್ರ ತಾಯಿ ಹಾಗೆ ಗೇಟ್ ಇಂದ ಒಳಗಡೆ ಹಾಗೆ ಇಟ್ಟುಬಿಟ್ಟು, ನಿಮ್ಮ ಮಗು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಆ ತಾಯಿ ಆದವರು ಆ ಮಗುನ ಹಾಗೆ ಇಟ್ಟು ಬಂದಿರೋದನ್ನ ನಾವು ನೋಡ್ತಾ ಇದೀವಿ. ಹೌದು ಸರ್, ಇದ್ರ ಬಗ್ಗೆ ಏನು ಸರ್ ಕ್ಲಾರಿಟಿ? ನೋಡಿ, ಸತ್ಯಾಂಶ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಅವರು ಒಂದೆರಡು ನಿಮಿಷ ನಾನು ಮಾತಾಡ್ಬಿಡ್ತೀನಿ ನೋಡಿ. ಕೆಲವೊಂದು ಮಾಧ್ಯಮಗಳಲ್ಲಿ ಏನ್ ಹೇಳಿದ್ದಾರೆ, ನಾನು ದುಡ್ಕಿಯಲ್ಲೇ ಆತ ಸ್ಪಂದಿಸಿಲ್ಲ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗತ್ತೆ. ಅವ್ರು ಬಂದಿದ ತಕ್ಷಣ ಹತ್ರ ಏನೂ ಮಾತಾಡಿಲ್ಲ, ನಾನು ಸ್ಟೇಷನಲ್ಲಿ ಕೊಟ್ಬಿಡಮ್ಮ, ನಾನು ಸ್ಟೇಷನಲ್ಲಿ ತಗೊಂತೀನಿ ಮಗು, ನಾನು ಇದಕ್ಕೆ ಏಕ್ದಮ್ ಬಿಟ್ಬಿಟ್ರು. ಏನಿದ್ರು ಇಲ್ಲೇ ಮಾತಾಡಿರ್ಬೋದಲ್ವ ಸರ್? ಹೌದು. ಬಿಟ್ಟು ನಾನೇನ್ ಮಾಡಿದೆ, ಗೇಟ್ ಚಿಲ್ಕ ಹಾಕೊಂಡ್ಮೇಲೆ ಇಲ್ಲಿನ ನೋಡಿ ವಿಡಿಯೋದಲ್ಲಿ ನಮ್ಮ ಆಟೋ ಕಾಣಿಸ್ತಾ ಇತ್ತಲ್ಲ, ಆಟೋ ಇನ್ನೊಂದು ಸ್ವಲ್ಪ ಮುಂದೆ ಬೈಕ್ ಐತಲ್ವಾ, ಆ ಬೈಕ್ ಹತ್ರ ಹೋಗಿ ನಮ್ಮ ತಾಯಿನ ಬೈತಾರೆ. ಅವ್ರ ತಾಯಿ, ಎಂತ ಮಗನ ನೀನ್ ಎತ್ತಿದ್ಯಾ ಅಂತ ಮಗನ ಕೊಟ್ಟು ಹೋದ ನಂತರ, ಹೌದು, ಅಂತ ಮಗನ ಎತ್ತಿರೋದಕ್ಕೆ 11 ತಿಂಗಳಿಂದ ನಾನು ನೋಡ್ಕೊಂತ ಇರೋದು. ಬೇರೆಯವನ್ನ ಯಾರಾದ್ರೂ ಆಗಿದ್ರೆ ಆ ಪರಿಣಾಮ ಹೆಂಗಿರೋದು ಅಂತ ಅವ್ರಿಗೂ ಗೊತ್ತಿರುತ್ತೆ. ಒಂದು ಮತ್ತೆ ಅಲ್ಲಿ ಹೋದ್ಮೇಲೆ ಇನ್ನೊಂದ್ ಸ್ವಲ್ಪ ಮುಂದೋಗಿ ನನ್ನ ಮಾನ ಮರ್ಯಾದೆ ಹೋಗ್ಬೇಕು ಅಂದ್ಬಿಟ್ಟು ಏಕವಚನ ಮಾತಿಂದ ಬೈತಾರೆ. ತುಂಬಾ ಏಕವಚನ, ಎಂತ ಪದ ಅಂದ್ರೆ ನಾನು ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಗೆ. ಯಾವ ಹೆಣ್ಣು ಬಾಯಲ್ಲಿ ಬರ್ದಿರೋ ಮಾತು, ಹೌದು, ಯಾವ ಹೆಣ್ಣಿನ ಬಾಯಲ್ಲಿ ಬರಬಾರ್ದಾಗಿರೋ ಮಾತಾಡ್ತಾರೆ. ನಾನು ಬೇಕಾದ್ರೆ ದಾಖಲೆ ಸಮೇತ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಏಕ್ದಮ್ ನನ್ನೇನ್ ಮಾಡ್ತಾರೆ, ನನ್ ಒಂದೆರಡು ಡೇಟ್ ಹೊಡೆಯಕ್ ಬರ್ತಾರೆ. ಬಟ್ ನಾನು ಹೊಡೆಯಕ್ ಬಿಟ್ಟಿಲ್ಲ, ನಾನು ಅವ್ರಿಗೆ ವಾರ್ನಿಂಗ್ ಕೊಡ್ತೀನಿ. ನಿಮ್ಮ ಅತ್ತೆಯವರು ನಿಮ್ಮ ಮೇಲೆ? ಜೋಶಿತಾ ಅವರು, ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ನೀವು ಬೇಕಂದ್ರೆ ವಿಡಿಯೋದಲ್ಲಿ ನೋಡ್ಬೋದು. ಒಡೆಯ ತರ ಬರ್ತಾರೆ, ನೀವು ಗಮನಿಸಿ ವಿಡಿಯೋದಲ್ಲಿ. ನಾನು ಒಂದೇ ಮಾತಾಡ, ನೀನ್ ಮುಟ್ಟಿದ್ರೆ ನಾನು ಮುಟ್ತೀನಿ, ನಾನು ಉಪ್ಪು ಖಾರ ತಿನ್ನೋ ಮನುಷ್ಯನೇ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗ್ಬಿಡ್ ನೀನು ಅಂದೆ. ನೀನ್ ಹೋಗೋಲ್ಲ ಅಂತ ಹಂಗ ಬೇಕಾದ್ರೆ ನನ್ನ ರಚ್ಚಿಗೆಲ್ಸುವಂತ ಒಂದ್ ಕೆಲಸ ಮಾಡ್ತಾರೆ.
ಇದಾಗಿದ ತಕ್ಷಣ ನಮ್ಮ ತಂದೆ ಅವರು Actually ಇದ್ರ ಹಿನ್ನೆಲೆ ಏನು ಒಂದು ಒಡದಾಟ ನಡಿಬೇಕು ಅನ್ನೋದ ಉದ್ದೇಶದಿಂದಲೇ ಅವ್ರು ಬಂದಿದಾರ? ಖಂಡಿತ ಇರ್ಬೋದು. ಅವ್ರಿಗೆ ಏನೊಂದು ಧೈರ್ಯ ಅಂದ್ರೆ ಯಾವಾಗ್ಲೂ ಒಂದ್ ಮನುಷ್ಯ ಬಂದ್ಬಿಟ್ಟು ಸಹಿಸ್ಕೊಂಡಿರ್ತಾನೆ ಅನ್ನೋದು. ನಮ್ ತಂದೆ ತಾಯಿ ಅಂದ್ರೆ ನಮಗ್ ಪ್ರಾಣ ಇರುತ್ತೆ. ಇವಾಗ ಅವ್ರಿಗೆ ಇವಾಗ ಅವ್ರಿಗೂ ನಾವು ತಂದೆ ತಾಯಿ ಸಾಮಾನ್ಯನೇ ನೋಡ್ತಾ ಇದ್ದಿದ್ದು. ನೀವು ಬೇಕಾದ್ರೆ ದಾಖಲೆಗಳ ಸಮೇತ ಕೊಡ್ತೀನಿ. ಎಲ್ಲೇ ಹೋದ್ರು ನಮ್ ತಂದೆ ತಾಯಿ ನಾನು ಹೆಂಗ್ ನೋಡ್ಕೊಂತೀನಿ ಅವ್ರು ನಂಗೆ ನೋಡ್ಕೊಂತ ಇದ್ದೆ. ಹಂಗೆ ನೋಡ್ಕೊಂತ ಇದ್ದೆ. ನಮ್ ತಂದೆ ಬರ್ತಾರೆ, ನಮ್ ತಂದೆ ಏಜ್ಗಾದ್ರು ಒಂದ್ ಬೆಲೆ ಬೇಡ. ನಮ್ ತಂದೆ ಏನಂತಾರೆ ಗಮನಿಸಿ ನೀವು, ಏನಪ್ಪ ಮಾಡ್ತಾ ಇದೀಯ ನಡಿ, ಏನಮ್ಮ ಏನಾಯ್ತು, ನೀನ್ ಯಾರು, ನೀನ್ ಏನೋ ಕೆಲೋಕೆ ಅಂತ ಏನೋ ಹೇಳ್ತಾರೆ. ತುಂಬಾ ಏಕವಚನದಿಂದ ಹೇಳಿ ನಿಧಾನ. ಯಾರು ನಮ್ ತಂದೆಗೆ ಯಾರು? ಅವರು ನಯನ ಅವರು ಹುಡುಗಿ ಅವರ ತಾಯಿ ಹೌದು, ನಮ್ಮ ಅತ್ತೆ ಅವರು ಕೇಳ್ತಾರೆ. ಕೇಳ್ಬಿಟ್ಟು ಕೆಲವೊಂದು ವಿಚಾರ ಏನೋ ಸ್ವಲ್ಪ ಕೆಟ್ಟದಾಗ ಮಾತಾಡಕ್ಕೆ ಪ್ರಾರಂಭಿಸ್ತಾ ನನಗೆ ಪಿತ್ತ ನೆಟ್ಟಿಗಟ್ಟು ಒಂದೇಟು ಓಡ್ದಿದ ತಕ್ಷಣ ಕೆಳಗಡೆ ಬಿದ್ದೋದ್ರು. ಬಿದ್ದೋಗಿದ ತಕ್ಷಣನೇ ಮಗಳೊಂದ್ ಕಡೆ ಕಲ್ಲು. ಸರ್, ಇದನ್ನ ನೀವು ನನ್ನ ಪ್ರಶ್ನೆ, ನೀವು ಇದನ್ನ ಮಾತಲ್ಲೇ ಬಗೆಹರಿಸಬಹುದಿತ್ತಲ್ವಾ? ಒಂದು ಲೇಡಿಯ ಮೇಲೆ ಏನೇ ಇದ್ರು ಕೂಡ ಒಂದು ಕೈ ಮಾಡಿರೋದು ಒಂದು ತಪ್ಪಿದೆಯಲ್ವಾ? ಇಲ್ಲ, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಏನಾಗ್ಬಿಟ್ಟಿತ್ತಂದ್ರೆ ಏಕ್ದಮ್ ಇಷ್ಟು ದೊಡ್ಡ ಕಲ್ಲು ಇವಾಗ ನನ್ನ ಮನೆ ಕೆಳಗಡೆ ಇಕ್ಕಿದೀನಿ, ಬೇಕಂತ ತಗೊಂಡ್ ತೋರಿಸ್ತೀನಿ ನಿಮ್ಗೆ. ಇಷ್ಟು ದಪ್ಪ ಐತೆ ಸರ್, ಒಂದು ಹೆಣ್ಣಗೆ ಅಷ್ಟೊಂದು ಅಹಂಕಾರನ ಹಿಂಗ್ ಆಗ್ತಾರೆ. ನಮ್ ತಂದೆ ಸತ್ತೋಗಿದ್ರೆ ನಮ್ಮ ತಂದೆನ ಮರು ಕೊಡ್ತಾ ಇದ್ರ? ಯಾಕೆ ನಿಮ್ಮ ಜಗಳ? ನಮ್ ತಂದೆ ಏನ್ ಪಾಪ ಮಾಡವ್ರೆ? ನಮ್ ತಂದೆ ಇವತ್ತಿನವರೆಗೂ ಯಾವುದೇ ಒಂದು ಮೀಡಿಯಾದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ತಾಯಿ ಮಗಳಿಗೆ ಹೇಳ್ಕೊಡ್ತಾರ ಹೊರತು ಮಗಳು ಸ್ವಂತದಿಂದ ಏನಾದ್ರು ಮಾತಾಡಿರೋ ನೀವು ಗಮನಿಸಿದೀರಾ? ಇಲ್ಲ, ಪ್ರತಿಯೊಂದು ಕೂಡ ಗಮನಿಸಿದೀರಾ? ಎಲ್ಲೆಲ್ಲೂ ಕೂಡ ನೀವು ಅವ್ರ ಹತ್ರ ಮಾತಾಡಕ್ ಹೋಗಾಗ ನನಗೆ ಸ್ಪಂದನೆ ಸಿಕ್ಕಿಲ್ಲ ಹುಡುಗಿ ಕಡೆಯಿಂದ. ಅವ್ರ ತಾಯಿಯವರು ಮಾತಾಡಿದ್ರು. ಅವಾಗ ರಕ್ತ ಹೆಂಗ್ ಹೋಗ್ತಾ ಇತ್ತಂದ್ರೆ, ನಾನು MLC ಮಾಡಿಸಿದೀನಿ ಸರ್, ಬೇಕಾದ್ರೆ ನಮ್ಮ ತಂದೆ ತೋರಿಸ್ತೀನಿ ನಿಮ್ಗೆ ಪರಿಸ್ಥಿತಿ. ನಿಮ್ಮ ತಂದೆಯವರ ಬಗ್ಗೆ ಯಾಕೆ ಯಾವುದೇ ಚಾನೆಲ್ಗಳಲ್ಲಿ ಇಷ್ಟೆಲ್ಲ ಆಗಿದೆ, ಯಾಕೆ ನಿಮ್ಮ ತಂದೆಯವರ ಬಗ್ಗೆ ಯಾಕೆ ತೋರಿಸಿಲ್ಲ? ಯಾವುದೇ ಕೆಲವೊಂದು ಚಾನೆಲ್ಗಳಿಗೆ ಮಾನವ ಮರ್ಯಾದೆಗಳು ಇಲ್ದಿರೋ ಚಾನೆಲ್ ಕೆಲವೊಂದು ಐತೆ ನಮ್ಮ ರಾಜ್ಯದಲ್ಲಿ. ನಿಮ್ ಚಾನೆಲ್ ನೋಡ್ತೀವಿ, ಅನೇಕ ಕಡೆ ಅನೇಕ ಮಾಹಿತಿಗಳಿದೆ ಸರ್. ನಾನು ಕೇಳ್ತೀನಿ ಕೂಲಂಕುಷವಾಗಿ. ಚಾನೆಲ್ಗಳಲ್ಲಿ ರೌಡಿ ಶೀಟರ್ ಅಂತ ಪದಗಳ ಬಳಕೆ ಕೂಡ ನಾವು ನೋಡ್ತೀವಿ. ರಾಮಮೂರ್ತಿ ನಗರ ರೌಡಿ ಶೀಟರ್ ಅಂತ, ಕಸ್ತೂರಿ ಚಾನೆಲ್, ಸುವರ್ಣ ರೌಡಿ ಶೀಟರ್ ಏನೆಲ್ಲ ಕೆಲಸಗಳು ಮಾಡಿದೀರಾ? ನಿಮ್ಮ ಕೇಸ್ಗಳು ಎಷ್ಟಿದೆ ಸರ್? ನೀವು ವಿವರಣೆ ಕೊಡಿ ಸರ್ ಅದ್ರ ಬಗ್ಗೆ. ಸರ್, ನಂದು ಯಾವುದೇ ತರ ರೌಡಿ ಶೀಟರ್ ಕೇಸ್ ಇಲ್ಲ. ನಾನು ಯಾವುದೋ ಒಂದು ಪಕ್ಷದಲ್ಲಿದ್ದೆ. ಯಾವ ಪಕ್ಷದಲ್ಲಿ? ಲೋಕ್ ಜನಶಕ್ತಿ ಪಾರ್ಟಿಯಲ್ಲಿದ್ದೆ, ರಾಷ್ಟ್ರೀಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಒಂದ್ 2 ಚೆಕ್ ಬೌನ್ಸ್ ಕೇಸ್ ನನ್ನ ಐತೆ. ಒಂದು ಕೊಪ್ಪಳದಲ್ಲಿ ಐತೆ, ಮತ್ತೊಂದು ಇಲ್ಲೇ ನನ್ನ ಬೆಂಗಳೂರು. ಅದು ಬಿಟ್ಟರೆ ನಿಮ್ಮಲ್ಲಿ ಯಾವ ಕೇಸ್ ಇಲ್ಲ? ಅದು ಜಾಸ್ತಿ ದುಡ್ಡದಲ್ಲ. ಒಂದು ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಐತೆ, ಮತ್ತೊಂದು ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಐತೆ. 2 ಕೇಸ್ ಇರೋದು. ನಾನು ಕೋರ್ಟಲ್ಲಿ ವೇಟ್ ಮಾಡ್ತೀನಿ. ನನ್ನ ಕಡೆ ಏನಾದ್ರು ತಪ್ಪಿದ್ರೆ ನಾನು ಕಟ್ಕೊಡ್ತೀನಿ, ಅವ್ರ ಕಡೆ ಏನಾದ್ರು ತಪ್ಪಿದ್ರೆ ಅದು ಜಡ್ಜ್ ತೀರ್ಮಾನ ಮಾಡ್ತಾರೆ. ಏನ್ ಸರ್, ನನ್ನ ವೈಯಕ್ತಿಕ ವಿಚಾರ ಅದು. ಮತ್ತೆ ಸಂಘಟನೆ ಮೇಲೆ 108 ಜನ 108 ಇದ್ ಮಾಡ್ತಾರೆ. ಏನ್ ಸರ್, ಇವರು ನನ್ನ ವೈಯಕ್ತಿಕ ವಿಚಾರ ಮಾತಾಡಕ್ಕೆ ಏನ್ ಅಧಿಕಾರ ಐತಿ ಇವ್ರಿಗೆ? ಮೊದಲನೇದಾಗಿ ನಾನು ಕೇಳೋದು. ಇವಾಗ ವೈಯಕ್ತಿಕ ವಿಚಾರ ಓಕೆ, ರೌಡಿ ಶೀಟರ್ ಅನ್ನ ಪದ ಬಳಕೆ ಮಾಡ್ತಾ ಇದ್ದಾವೆ, ಬಹಳಷ್ಟು ಮಾಧ್ಯಮಗಳಲ್ಲಿ ಇದು ಬರ್ತಾ ಇದೆ. ಇವಾಗ ನಿಮ್ಮ ನೀವೊಂದು ಸಂಘಟನೆ, ಒಂದು ಜನಸೇವೆಯನ್ನ ನೀವು ಮಾಡ್ತಾ ಇದ್ದೀರಾ. ಒಂದು ಪಕ್ಷದಲ್ಲೂ ಕೂಡ ಒಂದು ಕಾರ್ಯನಿರ್ವಹಣೆ ನೀವು ಮಾಡಿದ್ರಿ. ನೀವು ಇವಾಗ ನಿಮ್ಮ ಮೇಲೆ ಒಂದು ಅಲಿಗೇಷನ್ ಇದು ಮಾಡ್ತಾ ಇದ್ರೆ ರೌಡಿ ಶೀಟರ್ ಪದ ಬಳಕೆ ಮಾಡಿ. ಇದ್ರ ಬಗ್ಗೆ ನೀವು ಚಾನಲ್ಗಳ ಬಗ್ಗೆ ಆಗಿರ್ಬೋದು, ಹೇಳಿರೋರ್ ಬಗ್ಗೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಪಾಪ ಕೆಲವೊಂದು ಮಾಧ್ಯಮದವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ, ಈ ನಡುವೆ ಕ್ರೈಮ್ ಆಕ್ಟಿವಿಟೀಸ್ ಕಡಿಮೆ ಆಗಿದೆ. ಪಾಪ TRPಗಳು ತುಂಬಾ ಕಡಿಮೆ ಆಗೈತೆ ಅವ್ರಿಗೆ, ಮಾಧ್ಯಮದವ್ರಿಗೆ. ಬೇಜಾರು ಮಾಡ್ಕೊಂಡ್ಬಿಡಿ, ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತಾ ಇಲ್ಲ, ಕೆಲವೊಂದು ಮಾಧ್ಯಮದವ್ರಿಗೆ. ಅಂತ ಮಾಧ್ಯಮದವ್ರ ವಿರುದ್ಧವಾಗಿ ನಾನು ಏನೇ ಇದ್ರೂ ನನ್ಗೆ ಒಂದು ನೋಟಿಸ್ ಕೊಡ್ಬೇಕು, ಅಥವಾ ಒಂದು ಅಟ್ಲೀಸ್ಟ್ ಒಂದು ಕರೆ ಮಾಡಿ ಕೇಳ್ಬೇಕು, ಏನಾಗೈತೆ ಹಿಂಗೆ ವಿಚಾರಗಳು ಅಂತ. ಇವಾಗ ನಾನು ಹೇಳ್ತೀನಿ, ನಾನು ಮುಖ್ಯಮಂತ್ರಿಗಳ ಮೇಲೆನೋ ಇಲ್ಲ ಪ್ರಧಾನ ಮಂತ್ರಿಗಳ ಮೇಲೆನೋ ಏನೋ ಒಂದು ಹೇಳ್ತೀನಿ, ಏಕ್ದಮ್ ಆಗ್ಬಿಡ್ತಾರ? ಸಾಮಾನ್ಯ ಮನುಷ್ಯರು ಒಂದೇ ಅಲ್ವಾ ಸರ್? ಹೌದು, ನಾವು ಜನಪ್ರತಿನಿಧಿ ಅಲ್ವಾ ಸರ್? ನಮಗೂ ಮಾನ ಮರ್ಯಾದೆ ಇರತ್ತಲ್ವಾ ಸರ್? ಏಕ್ದಮ್ ಟೆಲಿಕಾಸ್ಟ್ ಮಾಡ್ತಾರಲ್ವಾ ಸರ್? ಇವಾಗ ನಾನು ಸತ್ಯಾಂಶ ರೌಡಿ ಶೀಟರ್ ಅನ್ನೋದು ಅವರು ಪದ ಬಳಕೆ ಮಾಡೋದಕ್ಕೆ ಅವರ ಬಳಿ ಏನು ಆಧಾರ ಇಟ್ಕೊಂಡು ಅವ್ರು ಮಾಡಿದ್ರು? ನಿಮ್ಮ ಮೇಲೆ ಏನ್ ಆಧಾರ ಇಲ್ಲ. ಹಾಗಾದ್ರೆ ಇದನ್ನ ಸುಳ್ಳು, ಇದು ಗಂಭೀರವಾಗಿ ನೀವು ಆರೋಪಿಸ್ತಾ ಇದ್ದೀರಾ. ರಾಮಮೂರ್ತಿ ನಗರಲ್ಲಿ ನೀವು ಚೆಕ್ ಮಾಡ್ಕೊಂಡು, ಇಡೀ ಬೆಂಗಳೂರು ಅಲ್ಲ, ರಾಜ್ಯ ವ್ಯಾಪ್ತಿಯಲ್ಲಿ ನೀವು ಚೆಕ್ ಮಾಡ್ಕೊಂಡು, ನಾನು ರೌಡಿ ಶೀಟರ್ ಅಲ್ಲ. ನಾನು ಇರೋದು ಒಂದ್ 2 ಕೇಸ್ಗಳೈತೆ, ಚೆಕ್ ಬೌನ್ಸ್ ಕೇಸ್ 2 ಐತೆ. ಮತ್ತೆ ಯಾರು ಪುಷ್ಪ ಅಂದ್ಬಿಟ್ಟು ಇಂದಿರಾನಗರದವಳು, ಅವಳು ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಅಲ್ಲ, ಉದ್ದೇಶಪೂರ್ವಕವಾಗಿನೇ ನಿಮ್ಮನ್ನ ರೌಡಿ ಶೀಟರ್ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ
ಸರ್ ಇವಾಗ ಅದೇ ನಾನು ಅವಾಗಲೇ ಹೇಳಕ್ ಬಂದು 2 ನಿಮಿಷ ನಾನು ಹೇಳ್ಬಿಡ್ತೀನಿ, ಮಾತು ಮುಗಿಸ್ತೀನಿ. ಇವತ್ತಿನ ದಿನ ಏನಾಗುತ್ತೆ ಅಂದ್ರೆ ಕ್ರೈಮ್ ಆಕ್ಟಿವಿಟೀಸ್ ಕಡಿಮೆ ಆಗೈತೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ. ನಮ್ಮ ಪೊಲೀಸ್ ಅವರೆಲ್ಲ ತುಂಬಾ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡೋದ್ರಿಂದ ಕ್ರೈಮ್ ಆಕ್ಟಿವಿಟೀಸ್ BNS ಸೆಕ್ಷನ್ ಬಂದು ತುಂಬಾ ಕಡಿಮೆ ಆಗೈತೆ. ಪಾಪ ಮಾಧ್ಯಮದವರು ಮತ್ತೆ ಇಂಥ ನಮ್ಮ ಕುಟುಂಬದ ವಿರೋಧಿಗಳು ಇರ್ತಾರಲ್ಲ, ಒಂದು ಒಳ್ಳೆಯ ಮನುಷ್ಯರನ್ನು ರೌಡಿ ಶೀಟರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವ್ರು ಹೇಳಿರೋಂಥದ್ದು. ಮತ್ತೊಂದು ಏನಂದ್ರೆ ಇಡೀ ರಾಜ್ಯದ ಜನರು ನೋಡ್ತಾ ಇರ್ತಾರೆ, ಒಂದು ರೌಡಿ ಶೀಟರ್ ಅಂದ್ರೆ ಒಂದು ಬೆಲೆ ಇಲ್ವಾ ಸರ್ ನಮ್ಗೆ? ಒಂದು ಹೋರಾಟಗಾರನಿಗೆ ಒಂದು ಬೆಲೆ ಇಲ್ವಾ? ನನ್ನೊಂದು 10-15 ಕೇಸ್ಗಳು ಇರ್ಬೋದು, ಹೋರಾಟದ ಕೇಸ್ಗಳು ಆಯ್ತಾ. ನಾನು 12 ವರ್ಷ ಸರ್ ನಾನು ಸಂಘಟನೆಗೆ ಬರ್ಬೇಕಾದ್ರೆ ನೀವು ಮಾತಾಡ್ತಾ ಇರುವಾಗ ನಾವು ರೌಡಿ ಶೀಟರ್ ನಮಗೆ ಬೆಲೆ ಇಲ್ವಾ ಅನ್ನೋದೊಂದು ಪದವನ್ನ ಕೇಳ್ತೀರಾ ನೀವು ರೌಡಿ ಶೀಟರ್ ಅಂತ ನೀವು ಒಪ್ಕೊಳ್ತೀರಾ? ನಾನು ಹೇಳ್ತಾ ಇರೋದು ನಮಗ್ ಬೆಲೆ ಇಲ್ವಾ? ರೌಡಿ ಶೀಟರ್ ಜೊತೆ ನಮ್ಗೇನು ಕಂಪೇರ್ ಮಾಡ್ಬೇಕು? ರೌಡಿ ಶೀಟರ್ ಮೇಲೆ ನಮ್ಮನ್ನ ಕಂಪೇರ್ ಮಾಡಬೇಡಿ, ನಮ್ಮ ಮೇಲೆ ಆರೋಪ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ. ರೌಡಿ ಶೀಟರ್ ಅನ್ನೋ ಪದಕ್ಕೆ ಏನ್ ಅರ್ಥ? ಅದು ನಾನ್ ಗೂಂಡಾನ? ಹಂಗಾದ್ರೆ ಹೋರಾಟಗಾರ ಗೂಂಡಾನ? ನಾನೇನಾದ್ರು ಗೂಂಡ ಆಗಿದ್ರೆ ನನ್ನ ಮೇಲೆ ಹೇಳಿ, ಇಲ್ಲ ಮಾಜಿ ರೌಡಿ ಶೀಟರ್ ಆಗಿದ್ರೆ ನನ್ನ ಮೇಲೆ ಹೇಳಿ. ಮತ್ತೆ ರೌಡಿಗಳ ಜೊತೆ ಸಂಪರ್ಕ ಐತೆ, ರೌಡಿ ಶೀಟ್ರು, ಇವೆಲ್ಲ ಮಾತುಗಲ್ಲ ಸರ್. ಇದು ಯಾವ ಮಾಧ್ಯಮದವ್ರು ಸರ್ ಬಂದವ್ರೆ ನಮ್ ನ್ಯಾಯನ್ ಕೇಳಕ್ಕೆ? ಯಾರು ಬಂದವ್ರೆ? ಇವತ್ತು ನಿಮ್ ಚಾನಲ್ ಇಂದ ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ನನ್ಗೆ ಖಂಡಿತವಾಗಿ ಮಾಧ್ಯಮದವರಾಗಿ ನಾವು ಒಂದಂತೂ ಹೇಳಕ್ಕೆ ನಾವು ಇದು ಮಾಡ್ತೀವಿ. ಈ ಕುಟುಂಬ ಮತ್ತೆ ಒಂದಾಗಬೇಕು, ಅದು ಒಂದಾಗುತ್ತಾ ಇಲ್ವಾ ಅಂತೇಳಿ ನಾವು ನೋಡೋಣ, ಸಂಪೂರ್ಣವಾಗಿ ಅವರಿಗೆ ಕೇಳೋಣ. ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಇದ್ದೀವಿ. ಈಗ ಅನೇಕ ಚಾನೆಲ್ಗಳಲ್ಲಿ ರೌಡಿ ಶೀಟರ್ ಎಂಬ ಪದ ಬಳಕೆ ಆಗಿತ್ತು. ಯಾಕಂತ ಹೇಳಿದ್ರೆ ಒಂದು ನಿಟ್ಟಿನಲ್ಲಿ ಒಂದೇ ದೃಷ್ಟಿಕೋನದಿಂದ ನಾವು ಮಾಧ್ಯಮದವರು ಏನ್ ಮಾಡ್ತೀವಿ, ಅನೇಕರನ್ನ ನಾವು ತೋರಿಸ್ತಾ ಇರ್ತೀವಿ. ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಇಡೀ ರಾಜ್ಯ ನೋಡುವಾಗ ತಪ್ಪು ಯಾರ ಕಡೆ ಇದೆ ಅನ್ನೋದು ಇಡೀ ರಾಜ್ಯ ಅದನ್ನ ನಿರ್ಧಾರ ಮಾಡಬೇಕು, ಜನಗಳ ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಕುಟುಂಬದ ಸಮಸ್ಯೆ ಆಗಿರೋದ್ರಿಂದ ಇದು ಯಾವ ರೀತಿ ಇವರ ಹೆಂಡತಿ ಕಡೆಯಿಂದ ಏನ್ ಸಮಸ್ಯೆ ಆಗಿದೆ, ಇವ್ರ ಕಡೆಯಿಂದ ಏನ್ ಸಮಸ್ಯೆ ಆಗಿದೆ, ಅಥವಾ ಒಂದೇ ಕಡೆಯಿಂದ ಸಮಸ್ಯೆ ಆಗಿದೆಯಾ, ಪ್ರತಿಯೊಂದು ಕೂಡ ಅದು ನಿರ್ಧಾರ ಆಗ್ಬೇಕಾಗುತ್ತೆ. ಸರ್, ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಒಂದು ಗಂಭೀರ ಆರೋಪ ನಿಮ್ಮ ಮೇಲೆ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು ಅನೇಕ ಅವರಿಗೆ ವಾಟ್ಸಪ್ಗಳಲ್ಲೆಲ್ಲ ಫೋಟೋಗಳನ್ನ ತೋರಿಸಿ, ಅನೇಕ ಹೆಣ್ಣು ಮಕ್ಕಳ ಫೋಟೋ ತೋರಿಸಿ, ಈ ಹುಡುಗಿ ಬೇಕು ನನಗೆ, ಈ ಹುಡುಗಿನ ಕರ್ಸಿ ಅಂತ ನೀವೆಲ್ಲ ಹೇಳ್ತೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಂದು ವ್ಯಕ್ತಿ, ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ವ್ಯಕ್ತಿ ಕಳ್ತನ ಮಾಡ್ಬೇಕಾದ್ರೆ, ತಪ್ಪು ಮಾಡ್ಬೇಕಾದ್ರೆ ಬಹಿರಂಗವಾಗಿ ಯಾರು ಮಾಡಲ್ಲಲ್ವಾ? ನೋಡಿದಿರ ನೀವು? ಇಲ್ಲ. ಇದು ಯಾವ ಲೆಕ್ಕಾಚಾರದಲ್ಲಿ? ನನಗೆ ನನ್ನ ಮೊಬೈಲಿಂದ ಏನಾದ್ರು ಹೋಗಿರೋ ಅಂತದ್ದು ಲ್ಯಾಬ್ ಕಳಿಸಿ. ಹಾಗಾದ್ರೆ ಇದನ್ನ ಎಡಿಟಿಂಗ್ ಅಂತ ನೀವು ಹೇಳ್ತಾ ಇದ್ದೀರಾ? ಖಂಡಿತ. ನಮ್ಮ ರಾಜ್ಯದ ಜನರು, ಇಡೀ ರಾಜ್ಯದ 31 ಜಿಲ್ಲೆ ಜನರು ನೋಡ್ತಾ ಇದ್ದಾರೆ. ಹೆಣ್ಮಕ್ಳು, ಹಲವಾರು ಜನ ಹೆಣ್ಮಕ್ಳ ಜೊತೆ ನನ್ಗೆ ಒಳ್ಳೆ ಒಂದು ಅಣ್ಣನಾಗಿ, ಒಂದು ತಮ್ಮನಾಗಿ ಒಳ್ಳೆ ಸ್ಥಾನಗಳು ಕೊಟ್ಟವ್ರೆ, ಒಳ್ಳೆ ಸ್ನೇಹಿತರಾಗಿ ಸ್ಥಾನಗಳು ಕೊಟ್ಟವ್ರೆ. ನಾನೇನಾದ್ರು ಅಂತವನಾಗಿದ್ರೆ ಯಾರಾದ್ರು ಒಂದು ಹೆಣ್ಮಗಳು ಬಂದು ನನ್ನ ಸರ್, ಇಂಥ ಗಂಭೀರ ಆರೋಪ ಒಂದು ಹೆಣ್ಣು ಆಗಿದ್ದವಳು ತನ್ನ ಗಂಡನ ಮೇಲೆ ಇಂಥ ಗಂಭೀರ ಆರೋಪ ವರ್ಷಕ್ಕೆ ಏನಾದ್ರೂ ಒಂದು ಬೇಕಲ್ಲ ಸರ್? ಏನಕ್ಕೆ ಇಂಥ ಒಂದು ಆರೋಪ ನಿಮ್ಮ ಮೇಲೆ? ಸರ್, ಇದು ಅಷ್ಟೊಂದು ದ್ವೇಷ ಹಿನ್ನೆಲೆ ಏನೋ ಇದೆ, ಅದ್ರ ಬಗ್ಗೆ ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮತ್ತೆ ಜೋಶಿತ್ ಅವ್ರು ಅಂತಾರೆ, ನನ್ನ ಮದುವೆಗೆ ಮುಂಚೆನೆ ಹಾಳು ಮಾಡ್ಬಿಟ್ಟವ್ರೆ ಅಂತಾರೆ. ಒಂದು ಚಾನೆಲ್ ಅಲ್ಲಿ ಹೇಳ್ತಾರೆ, ನಾನು ದೇವಸ್ಥಾನದಿಂದ. ಸರ್, ಮೊದಲು ಜೋಶಿತರ್ ಅವರು ಅವರ ಸಂಪರ್ಕ ಯಾವ ರೀತಿ ಆಗುತ್ತೆ ಸರ್? ಸರ್, ಇದು ಏನಾಗಿತ್ತಂದ್ರೆ, ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ನಾವು ಪರಿಚಯ ಆಗಿರ್ತೀವಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ? ವಸಂತ್ ಅಂತ ಒಂದು ಅಕೌಂಟಿಗೆ ಮೆಸೇಜ್ ಬರುತ್ತೆ, ನಿಮ್ಮ ರಾಜ್ಯಾಧ್ಯಕ್ಷರನ್ನ ನಾವು ಭೇಟಿ ಆಗ್ಬೇಕು ಅಂತ ಮೆಸೇಜ್ ಬರುತ್ತೆ. ಅವಾಗ ನಾವು ಬೇರೆ ಸಂಘಟನೆಯಲ್ಲಿ ಯುವ ಘಟಕದ ಅಧ್ಯಕ್ಷ. ಅಂದ್ರೆ ನಿಮ್ಮ ಸಂಘಟನೆ ಆಕ್ಟಿವಿಟೀಸ್ ಗಳನ್ನ ನೋಡಿ ಇವರು ನಿಮ್ಮನ್ನ ಸಂಪರ್ಕ ಮಾಡಕ್ ಬರ್ತಾರೆ? ಖಂಡಿತ. ಮತ್ತೆ ನಾನು ಕೋಲಾರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದಿದ್ದೆ. ಆ ಕಾರ್ಯಕ್ರಮ ಇವ್ರು ಮಾಡಿಲ್ಲ ಅಂತ ಹೇಳ್ತಾರೆ. VTV ನ್ಯೂಸ್ ಅಂತ KGF ಅಲ್ಲಿ ಫೇಮಸ್, ನಿಮ್ಗೆ ಗೊತ್ತಿರ್ಬೋದು, ಶ್ರೀಧರ್ ಅವರು ಸೂಸೈಡ್ ಮಾಡ್ಕೊಡಲ್ಲ, VTV ಅಲ್ಲಿ ಹೊಡೆದ್ರೆ ನನ್ನ ಇತಿಹಾಸಗಳು ಬರುತ್ತೆ, ನಾವು ಏನೇನು ಕೆಲಸಗಳು ಮಾಡಿದೀವಿ ಅಂತ ಬರುತ್ತೆ. ಒಂದು ಬಾಯಲ್ಲಿ ನರ ಇಲ್ದಿರೋ ಮಾತುಗಳು, ಯಾವ ಕಾರ್ಯಕ್ರಮಗಳು ಮಾಡಿಲ್ಲ ಅಂತಾರಲ್ಲ ಅವರು. ಮತ್ತೆ ನಮ್ಮ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿಮೆ ಕುಣಿಸಿರೋದು ನಾನೇ. ಅಲ್ಲಿ ಒಂದು 5 ಕಾರ್ಯಕ್ರಮಗಳು ಮಾಡಿದೀವಿ, ಎನ್ನೂರಲ್ಲಿ ಮಾಡಿದೀವಿ. ಇದ್ರ ಮೇಲೂ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮೇಲೆ ಗಂಭೀರ ಆರೋಪ. ನೀವು ಸಂಘಟನೆ ಕಾರ್ಯಗಳನ್ನ ಮಾಡ್ತೀವಿ, ಈ ಕಾರ್ಯಕ್ರಮಗಳ ಹೆಸರಿನ ನಿಮಿತ್ತ ನೀವು ಅನೇಕ ಕಡೆ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಬಹಳಷ್ಟು ನೀವು ಇದು ಮಾಡ್ತಾ ಇದ್ದೀರಾ, ಬಟ್ ಯಾವುದೇ ಕಾರ್ಯಕ್ರಮಗಳು ನೀವು ಮಾಡೋದಿಲ್ಲ ಅಂತೇಳಿ ನಿಮ್ಮ ಮೇಲೆ ಗಂಭೀರ ಆರೋಪ ಇದೆ. ಇದ್ರ ಮೇಲೆ ಏನ್ ಹೇಳ್ತೀರಾ? ಕೆಲವೊಂದು ಉದ್ಯಮಿಗಳು ಏನಿರ್ತಾರೆ, ಅವರು ಪ್ರೀತಿಯಿಂದ ಏನಾದ್ರು ಕೆಲವೊಂದು ಎಲ್ಲ ಸಂಘಟನೆಗೆ, ಸಂಘ ಸಂಸ್ಥೆಗಳಿಗೆ ಬೆಂಬಲವಾಗಿ ಇರ್ತಾರೆ, ಉದ್ಯಮಿಗಳು ಇರ್ತಾರೆ. ನಾವೇನು ಹೇಳಕ್ಕೆ ಇಷ್ಟಪಡ್ತೀವಂದ್ರೆ, ಇದ್ರ ಬಗ್ಗೆ ತಾವೇ ತನಿಖೆ ಮಾಡಬೇಕು. ನಾನೇನಾದ್ರೂ ಒಂದು 10 ರೂಪಾಯಿ ನಾನೇನಾದ್ರೂ ಯಾರಾದ್ರೂ ತಗೊಂಡಿದ್ರೆ ಬಂದು ನನಗೆ ಹೇಳಿ.
ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಪಾಪ ನಮ್ಮ ಈ ಆರೋಪ ನೀವು ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಾ ಸರ್, ನೇರವಾಗಿ. ನೇರವಾಗಿ ಹೇಳ್ತಾ ಇದ್ದೀನಿ. ನನ್ನ ದಾಖಲೆಗಳು ಒಬ್ಬರು ನನ್ ದಾಖಲೆ ಕೊಟ್ರೆ ಕಾನೂನು ಪ್ರಕಾರ ಶಿಕ್ಷೆ ನೀವು ಹೇಳ್ತಾ ಇದ್ದೀರಾ ಇವಾಗ ಹೆಣ್ಣು ಮಕ್ಕಳ ಮೇಲೆ ಏನೋ ಒಂದು ಆರೋಪ ಇದೆ, ಅದು ಕೂಡ ದಾಖಲೆ ಇಲ್ಲ, ಸುಳ್ಳು. ರೌಡಿ ಶೀಟರ್ ಅದು ಕೂಡ ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಾ. ಇವಾಗ ನೀವು ಅನೇಕ ಸಂಘಟನೆ ಹೆಸರಿಟ್ಕೊಂಡು ಅನೇಕ ಕಡೆ ಕಲೆಕ್ಷನ್ ಮಾಡಿದ್ರೆ ಇದು ಕೂಡ ಸುಳ್ಳು, ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಇದೆಲ್ಲ ನೋಡುವಾಗ ಏನೋ ಒಂದು ಉದ್ದೇಶದ ಮೇಲೆ ನಿಮ್ಮ ಮೇಲೆ ಈ ಏನಾಗಿದೆ ಅಂದ್ರೆ, ನಮ್ದು ಕನ್ನಡ ಪರ ಸಂಘಟನೆ ಜಾತ್ಯತೀತ ಸಂಘಟನೆ ಆಗಿರೋದ್ರಿಂದ ನಾವು ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ ಸರ್. ನಾವು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು. ನಮ್ದೊಂದು 1800 ವರ್ಷ ಇತಿಹಾಸ ಇರುವಂತ ಫ್ಯಾಮಿಲಿ. ಕೋಲಾರ ಜಿಲ್ಲೆ ನಮ್ದು. ನಮ್ಮ ತಂದೆಯವ್ರದ್ದು, ನಮ್ಮ ತಾಯಿಯವ್ರದ್ದು ಬೆಂಗಳೂರು. ನಾವು ಸ್ಥಳೀಯವರು, ನಾವು ಕರ್ನಾಟಕದವ್ರು, ನಾವು ಹೊರಗಿಂದ ಬಂದಂಥವ್ರಲ್ಲ. ನಾನೇನೋ ನಮ್ಮ ಧರ್ಮದಲ್ಲಿ ನಾಯ್ಡು ಒಂದು ಕಮ್ಯುನಿಟಿಯಲ್ಲಿ ಹುಟ್ಟಿರೋದು ನಾನು ತಪ್ಪು ಮಾಡಿದ್ದೀನ? ನಾಯ್ಡು ಕಮ್ಯುನಿಟಿಯಲ್ಲಿ ಹುಟ್ಟು ನಾವು ಹೋರಾಟ ಮಾಡೋದು ಬರಬಾರ್ದು ಮುಂದಕ್ಕೆ. ಈ ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಹಲವಾರು ಜನ, ಕೆಲವೊಂದು ಜನ ಅವ್ರ ಹಿನ್ನೆಲೆಯಲ್ಲಿ ಅವ್ರು ಬೆಂಬಲ ಕೊಟ್ಕೊಂಡು ನಮ್ಮ ಸಂಘಟನೆ ನೋಡಿ 27, 28, 29 ನಾನು ಕಾರ್ಯಕ್ರಮ ಮಾಡ್ಬೇಕು ಅಂತಿದ್ದೆ. 3 ದಿವಸ ಕಳೆದೋಯ್ತು ಇಲ್ಲಿ, ಆಯ್ತಾ? ಇದನ್ನು ಕೇಳಿ, ನಾನು ₹1 ಯಾರ ಹತ್ರ ತಗೊಂಡಿಲ್ಲ, ನಯ ಪೈಸಾ ನಾವು ತಗೊಂಡಿಲ್ಲ. ನಮ್ಮ ಗುರುಗಳಂತ ಒಬ್ರು ಇದ್ದಾರೆ, ವರ್ಧಮಾನ್ ಸರ್ ಅಂತ ಒಬ್ರು ಇದ್ದಾರೆ. ಪಾಪ ಅವರು ಒಂದು ಯಾವಾಗಲೇ ನಾವು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಅವ್ರ ಹತ್ರ ಹೋಯ್ತೀವಿ. ಅವರು ಪಾಪ ಸಮಾಜ ಸೇವಕರು, ಮತ್ತೆ ನಮ್ಮ ಪ್ರಿನ್ಸಿಪಲ್ ಆಗಿದ್ರು ಜ್ಯೋತಿ ಸ್ಕೂಲಲ್ಲಿ. ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಒಂದು ಫಸ್ಟ್ ನಮ್ಮ ಗುರುಗಳ ಹತ್ರ ಕೊಟ್ಟು ಬ್ಲೆಸ್ಸಿಂಗ್ ತಗೊಂಡು ಅವ್ರು ₹3,000 ಚೆಕ್ ಕೊಟ್ಟವ್ರೆ. ಎಷ್ಟು? ₹3,000 ಚೆಕ್. ಅಖಿಲ ಭಾರತ ಜನಸೇವಾ ಸಮಿತಿ ನಾನು ಏನು ಅಕೌಂಟ್ ಐತಾ ₹3,000 ಅದರಲ್ಲಿ ಅಕೌಂಟಲ್ಲೇ ಐತೆ ದುಡ್ಡು, ಆಯ್ತಾ? ಅದು ಬಿಟ್ರೆ ನಾನು ಯಾವುದೇ ತರ ಕಲೆಕ್ಷನ್ ಮಾಡಿಲ್ಲ, ಯಾವುದೇ ತರನು ಮಾಡಿಲ್ಲ. ಬಟ್ ಇದಕ್ ಮೇಲೆ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲು ಇಷ್ಟು ವರ್ಷದಲ್ಲಿ ಮಾಡಿಲ್ಲ. ಇದಕ್ ಮೇಲೆ ಎಲ್ಲರ ಹತ್ರ ಕಲೆಕ್ಷನ್ ಮಾಡ್ತೀನಿ. ಅದು ಯಾವ ತರ ಕಾರ್ಯಕ್ರಮಗಳು ಮಾಡಿ ಅದೇ ಕಾರ್ಯಕ್ರಮಕ್ಕೆ ಬಳಸ್ಕೊಂತೀನಿ. ಹೊತ್ತು ಇಷ್ಟು ವರ್ಷ ಮಾಡಿಲ್ಲ, ಇದಕ್ ಮೇಲೆ ಮಾಡ್ತೀನಿ ಕಲೆಕ್ಷನ್. ಖುದ್ದಾಗಿ ನಾನೇ ಕಲೆಕ್ಷನ್ ಮಾಡ್ತೀನಿ ಸರ್. ನೇರವಾಗಿ ಹೇಳ್ತಾ ನಾನೇ ಹೋಗಿ ಕಲೆಕ್ಷನ್ ಮಾಡಿ. ಖಂಡಿತ ಸರ್, ನೀವು ನಿಮ್ಮ ಸಂಘಟನೆ ಇದೆ, ನೀವು ಕಾರ್ಯಕ್ರಮಗಳನ್ನ ಮಾಡಿ ಮುಂದೆ ಯಾವ ರೀತಿ ತಗೊಂಡೋಗ್ಬೇಕು, ಜನಪರ ಮಾಡ್ಬೇಕಂತ ಇದ್ರೆ ಬಹಳ ಸಂತೋಷ ನೀವು ಮಾಡಿ. ಆದ್ರೆ ಇವತ್ತು ಒಂದು ಹೆಣ್ಣಿಗೆ ಏನೋ ಒಂದು ಮಾನಭಂಗ ಆಗಿದೆ ಒಂದು ರಸ್ತೆಯಲ್ಲಿ. ಅದು ಯಾರು ಕೂಡ ಇಡೀ ರಾಜ್ಯ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಇದು ನೀವು ನಿಮ್ಮ ಮನಸ್ಸಿಗೆ ಇದು ತಪ್ಪು ಅಂತ ಅನಿಸಿದೆಯಾ ಸರ್? ಸರ್, ಮೊದಲನೇದಾಗಿ ನಮ್ಮ ಕುಟುಂಬ, ಆಮೇಲೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಅಲ್ವಾ. ಫಸ್ಟ್ ನಮ್ಮ ತಾಯಿ ತಂದೆನೇ ದೇವ್ರು. ನಮ್ಮ ಕಣ್ಣು ಕಾಣೋ ದೇವ್ರು ನಮ್ಮ ತಾಯಿ ತಂದೆ. ಯಾರೇ ಆಗಿರ್ಬೋದು, ಒಂದು ತಂದೆ ಮೇಲೆ ಅಲ್ಲೇ ಮಾಡ್ತಾರೆ. ಅತ್ತೆಯೂ ಕೂಡ ನಿಮ್ಮ ತಾಯಿ ಸಮಾನನೇ. ಅತ್ತೆ ಕೂಡ ನಮ್ಮ ತಾಯಿ ಸಮಾನನೇ ಅಲ್ವಾ. ನಾನು ಅವ್ರಿಗೇನು ಗೌರವ ಕೊಡ್ಬೇಕು ಕೊಟ್ಟಿದ್ದೀನಿ, ಅವರು ನಮ್ಗೇನು ಗೌರವ ಕೊಡ್ಬೇಕು. ನನ್ನ ಬೈಲಿ ಏನು ತೊಂದರೆ ಇಲ್ಲ, ಅವ್ರಿಗಿಂತ ನನ್ನ ಚಿಕ್ಕವರು ಬೈಲಿ ಏನೂ ತೊಂದರೆ ಇಲ್ಲ. ಒಂದು ತಂದೆನ ನಾನು ಸತ್ತೋಗ್ಬಿಟ್ರು ಅನ್ಕೊಂಡೆ. ಕಲ್ ತೋರಿಸ್ಲ ನಾನು ನಿಮಗೆ ಮೀಡಿಯಾದಲ್ಲಿ ನೋಡಿ ನೀವು. ಆ ಕೋಪ ನಾನಲ್ಲ ಸರ್, ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಅಲ್ಲಿ ಇರೋರ್ನ ಸಾಯಿಸ್ಬಿಡ್ತಾ ಇದ್ರು. ಇವರ ಮೇಲೆ ಏನಾದ್ರು ಅವರಿಗೆ ದ್ವೇಷ ಇತ್ತಾ ನಿಮ್ಮ ತಂದೆಯವ್ರ? ಸರ್, ಏನು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಏನಂದ್ರೆ ಯಾವಾಗ್ಲೂ ನಿಮ್ ತಂದೆ ತಾಯಿನ ಬಿಟ್ಟು ಬಂದ್ಬಿಡು, ಸಪರೇಟ್ ಮನೆ ಮಾಡು. ನಾನು ಎತ್ತಿರೋ ತಂದೆ ತಾಯಿ ಮತ್ತೆ ನೀವು ಬಹಳಷ್ಟು ಅವ್ರಿಗೆ ಖರ್ಚು ವೆಚ್ಚಗಳನ್ನ ನೀವು ಮಾಡಿದೀರಾ ಅಂತ ಹೇಳ್ತಿದ್ದೀರಾ, ಇದು ಸತ್ಯನಾ? ಹೌದು, ಅಕೌಂಟ್ ಡೀಟೇಲ್ಸ್ ಇದಕ್ಕೆ ದಾಖಲೆಗಳಿದೆ ನಿಮ್ಮ ಹತ್ರ? ಖಂಡಿತ ಮಾಡಿದೀರಾ? ಹೌದು, HDFC ಬ್ಯಾಂಕ್ ನಂದು ನೀವು ಮಾಡಿದೀರಾ, ಕೊಟ್ಟಿದ್ದೀರಾ, ಎಲ್ಲ ಇದೆ. ಆದ್ರೂ ಕೂಡ ಯಾಕೆ ನಿಮ್ಮನ್ನ ಅವ್ರು ಒಪ್ಕೊಳ್ತಾರೆ? ರೀಸೆಂಟ್ ಆಗಿ ಮೊನ್ನೆನು ನಾನು ವಿಡಿಯೋ ಬೇಕಂದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಗಾಡಿ ಕೊಡ್ಸಿದ್ದೀನಿ, ಡೌನ್ ಪೇಮೆಂಟ್ ಮಾಡಿದ್ದೀನಿ. ಈಗ ಇದ್ರ ಮೇಲೂ ಕೂಡ ಆರೋಪ ಇದೆ, ನಿಮಗೆ ಒಂದು ಕಾರ್ ಕೊಡ್ಸಿದೀವಿ, ನಾವೇ ಅದಕ್ಕೆ ಶ್ಯೂರಿಟಿ ಹಾಕಿದೀವಿ ಅಂತ ಅವ್ರ ತಂದೆಯವರು ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ನನಗೆ ಕಾರ್ ಕೊಡ್ಸವ್ರಂತ ಶ್ಯೂರಿಟಿ ಹಾಕಿದಾರಂತಲ್ಲ. ಶ್ಯೂರಿಟಿ ಅದು ಏನಾಗಿತ್ತಂದ್ರೆ, ಅದು ದೊಡ್ಡ ಕತೆ ಇತ್ತು ಸರ್. ಅದೊಂದು ಪಾಪ ನನ್ನ ಆತ್ಮೀಯರವರು ಪ್ರವೀಣ್ ಅಂದ್ಬಿಟ್ಟು ನಮ್ಮ ಸೇಟು ಅವ್ರ ಹತ್ರ ನಾವು ಗಾಡಿಗಳು ತಗೊಂಡೋದು ಕೊಡೋದು ಮಾಡ್ತಾ ಇದ್ವಿ. ಅಲ್ಲಿನೂ ಕಿರ್ಕ್ ಮಾಡ್ಕೊಂಡ್ಲಿ ಅಮ್ಮ, ಅಲ್ಲಿನೂ ಕಿರ್ಕ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ನನ್ನ ಹೆಸರು ಡ್ಯಾಮೇಜ್ ಮಾಡಕ್ ನೋಡಿದ್ರು. ಅಲ್ಲಿ ನಾವು ಪ್ರವೀಣ್ ಅವರು ಚೆನ್ನಾಗಿದ್ದೀವಿ. ನೀವು ಬೇಕಂದ್ರೆ ವಿಜಯನಗರಲ್ಲಿ ಸೇಟ್ ಆಫೀಸ್ ನಂಬರ್ ಕೊಡ್ತೀನಿ, ಅಲ್ಲಿ ಹೋಗಿ. ಇಲ್ಲ, ಅದು ಏನಾಗಿತ್ತಂದ್ರೆ ಪ್ರಾರಂಭದಲ್ಲಿ ಇದು ಒಂದ್ ಗಾಡಿ ತಗೊಂಡಿದ್ದೆ ಅವ್ರು ಶ್ಯೂರಿಟಿ ಕೊಟ್ಟಿದ್ರು. ಶ್ಯೂರಿಟಿ ಕೊಟ್ಟು ಒಂದು 2-3 ತಿಂಗಳಿಗೆ ನಾನು ಶ್ಯೂರಿಟಿ ಕೊಟ್ಟಿರೋದಪ್ಪ ಅಂದ್ರೆ, ಅದಕ್ಕೆ ಮುಂಚೆ ನನ್ನ ಹತ್ರ ಕಾರ್ಗಳಿತ್ತು. ನೀವು ಬೇಕಾದ್ರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಬೆನ್ಸ್ ನನ್ನ ಹತ್ರ ಒಂದು ಸುಮಾರು ಗಾಡಿಗಳಿತ್ತು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಗೊತ್ತಾಗತ್ತೆ. ಸರಿ, ಅವರು ಒಂದು ಮಾತು ಬಂತು ನನಗೆ, ನಾನು ಶ್ಯೂರಿಟಿ ಕೊಟ್ಟಿದ್ದೀನಿ ನಿಮ್ಗೆ ಅಂತ. ತಕ್ಷಣ ಅವತ್ತೇ ಗಾಡಿ ಇಮಿಡಿಯೇಟ್ ಆಗಿ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ. ಬೇಡವೇ ಬೇಡ, ನಿಮ್ಗೆ ಸವಾಸನೆ ಬೇಡ ಅಂತ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡೆ. ಮತ್ತೆ ಇನ್ನೊಂದು ವಿಚಾರ, ಮದುವೆ ಮುಂಚೆ ಅವ್ರೇನೋ 4 ಲಕ್ಷ 5 ಲಕ್ಷ ಖರ್ಚು ಮಾಡಿದೀನಿ ಅಂತ ಹೇಳ್ತಾ ಇದಾರೆ ನಮ್ಮ ಸೇಟು ಅಂಗಡಿಯಲ್ಲಿ. ಮದುವೆ ಸಮಯದಲ್ಲಿ ಮದುವೆ ನೀವು ಒಂದು ಸರಿಯಾದ ಸ್ಥಳದಲ್ಲಿ ಆಗಿಲ್ಲ,
ಮತ್ತೆ 5,000 ಏನೋ ಕಾರ್ಡ್ಗಳನ್ನು ನೀವು ಹೊಡಿಸಿದ್ರಿ, ಬಟ್ ಆ ಸ್ಥಳದಲ್ಲಿ ಆಗಿಲ್ಲ ಅಂತ ಹೇಳಾಯ್ತು, ಒಂದು ಗಂಭೀರ ಆರೋಪ ಇದೆ ನಿಮ್ಮ ಅತ್ತೆಯವರು ನಿಮ್ಮ ಮೇಲೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ ಅದು ಏನಾಗಿತ್ತು ಅಂದ್ರೆ CM ಪ್ಯಾಲೇಸ್ ಗೊತ್ತಿರ್ಬೇಕು ನಿಮಗೆ, ಕನಿಸಂದ್ರದಲ್ಲಿ. ಅಲ್ಲಿ ನಾವು ಹೋಗಿ ಬುಕ್ ಮಾಡಿದ್ವಿ. ಅಲ್ಲಿ ನಾವು ಬುಕ್ ಮಾಡಿದ್ರೆ ಏನಾಯ್ತು, ಅವ್ರ ಮನೆ ಕಡೆಯವರು ಇಲ್ಲಿ ಬರೋದು ಕಷ್ಟ ಅಂತ ಹೇಳ್ತಾರೆ. ಮತ್ತೆ ನಾಗರಬಾವಿಲಿ ಕಾಮಧೇನು ಅಂತ ಒಂದು ಚಿಕ್ಕ ಹೋಟ್ಲ್ ಐತೆ, ಅಲ್ಲಿ ರಿಸೆಪ್ಷನ್ ಮಾಡ್ಕೊಳೋಣ ಅಂತ ನೋಡಿದ್ವಿ. ನಮ್ಮ ಮನೆಯವರು ಅಲ್ಲಿಗೆ ಬರೋದು ಕಷ್ಟ ಆಗತ್ತೆ. ಸರಿ, ಯಾರಿಗೂ ತೊಂದರೆ ಬೇಡ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೋಮೇಶ್ವರ ದೇವಸ್ಥಾನ, ಅಲ್ಲಿ ನಮ್ಮ ಮದುವೆ ಆಗಿದ್ದು. ಬೆಳಿಗ್ಗೆ 5:30 ಮುಹೂರ್ತಕ್ಕೆ ನಮ್ಮ ಮದುವೆ ಆಗಿದ್ದು. ಆ ಉದ್ದೇಶದಿಂದ ಅಲ್ಲಿ ಮದುವೆ ಮಾಡ್ಕೊಂಡೆ ಸರ್. ಓಕೆ, ಅಲ್ಲಿ ನಿಮ್ಮ ಒಂದು ಮದುವೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಒಂದು ಸೋಮೇಶ್ವರ ಟೆಂಪಲ್ ಅಲ್ಲಿ ನಿಮ್ಮ ಮದುವೆಯನ್ನು ನೀವು ಮಾಡಿದ್ದೀರಾ ಅಂತ ಇದೆ. ಹಾಗೆ ಹಲವಾರು ಜನ ನಿಮ್ಮ ಸಂಘಟನೆಯಲ್ಲಿ ಇರೋರು ಬಗ್ಗೆನೂ ಕೂಡ ಮಾತಾಡಿದ್ದುಂಟು. ನಿಮ್ಮ ಜೊತೆಗಿರೋರು ಮೊನ್ನೆ ಕೂಡ ನಿನ್ನೆ ನಾನು ಮಾತನಾಡುವಾಗ ಒಬ್ಬ ಹೆಸರು, ನಿಮ್ಮ ಡ್ರೈವರ, ನಿಮ್ಮ ಬಾಡಿ ಬಿಲ್ಡರ್ ಜೊತೆಗಿರೋರು ಮಲ್ಲೇಶ್ ಅವ್ರ ಮೇಲೂ ಕೂಡ ಒಂದು ಗಂಭೀರ ಆರೋಪ ಇದೆ. ಯಾವ ತರ ಆರೋಪ ಸರ್? ಅವರು ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ ನಿಮ್ಮ ಅತ್ತೆಯವರಿಗೆ ಅಂತ ಹೇಳಿ. ಇವ್ರ ಹತ್ರ, ನಮ್ಮ ಅತ್ತೆಯವ್ರ ಹತ್ರ ಒಳ್ಳೆ ಗುಣ ಏನು ಅಂದ್ರೆ 100 ವರ್ಷ ಚೆನ್ನಾಗಿರ್ಲಿ ಅವರು. ಇವಾಗ ನಮ್ಮ ಜೊತೆಲಿ ಯಾರಾದ್ರೂ ಒಬ್ರು ಇದಾರೆ ಅವ್ರು ಪರಿಚಯ ಮಾಡ್ಕೊಬೇಕು ಇವ್ರಿಗೆ. ನೀವು ಇಮಿಡಿಯೇಟ್ ಆಗಿ ನೀವು ಚೆಕ್ ಮಾಡಿ, ನನ್ನ ಫೇಸ್ಬುಕ್ ಚೆಕ್ ಮಾಡಿ. ನೀವು ನನ್ನ ಫ್ರೆಂಡ್ ರಿಕ್ವೆಸ್ಟ್ ಯಾರು ಇರ್ತಾರೋ ಎಲ್ಲರೂ ಅವ್ರಿಗೆ ಫ್ರೆಂಡ್ ರಿಕ್ವೆಸ್ಟ್ ಇರೋದು. ಯಾಕೆ ಈ ರೀತಿಯಾಗಿ? ಆಯ್ತಾ, ಅದ್ ನನ್ಗೆ ಗೊತ್ತಿಲ್ಲ. ಮತ್ತೆ ನಿಮ್ಮ ಅತ್ತೆಯವರಿಂದಲೇ ನಾನು ಕೇಳಲ್ಪಟ್ಟೆ, ಆಕ್ಚುಲಿ ನಿಮ್ಮ ಒಂದು ದಾಂಪತ್ಯ ಜೀವಿತದಲ್ಲಿ ನಿಮ್ಮ ಅತ್ತವರೇ ಒಂದು ಮುಳ್ಳು ಅನ್ನೋದು ನಾನು ಕೇಳಲ್ಪಟ್ಟೆ. ನನಗೆ ಗೊತ್ತಿರಂಗೆ ಖಂಡಿತವಾಗ್ಲೂ ಹೌದು ಅಂತೀನಿ. ಯಾಕಂದ್ರೆ ನೋಡಿ, ಗಂಡ ಹೆಂಡತಿ ಅನ್ನೋದು ಸಣ್ಣ ಪುಟ್ಟ ಜಗಳಗಳಿರತ್ತೆ ಸರ್. ಅದು ತಾಯಿಯಾದವರು ಬುದ್ಧಿಯಲ್ಲಿ ಕಲಿಸ್ಬೇಕು. ಕೆಲವೊಂದು ಅವ್ರು ಏನ್ ಹೇಳ್ಕೊಡ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ನೋಡಿರ್ಬೋದು. ಮತ್ತೆ ಮದ್ವೆಗೆ ಮುಂಚೆ ಇದು ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಒಂದು ಚಾನಲ್ ಅಲ್ಲಿ ಹೇಳ್ತಾರೆ ನನ್ನ ಕೆಡ್ಸವನೆ ಅಂತ, ಎಲ್ಲ ಚಾನಲ್ ಕೆಡ್ಸವನೆ ಅಂತ ಹೇಳ್ತಾರೆ. ಒಂದು ಚಾನಲ್ ಅಲ್ಲಿ ಹೇಳ್ತಾರೆ ನಮ್ಮ ತಾಯಿ ತಂದೆ ಮೈಸೂರಿಗೆ ಹೋಗಿರೋ ನನ್ನ ಮನೆಯಿಂದ ಪಿಕಪ್ ಮಾಡ್ಕೊಂಡು ಹೋದ್ರು ಅಂತಾರೆ. ಮತ್ತೊಂದು ಚಾನಲ್ ಅಲ್ಲಿ ಹೇಳ್ತಾರೆ ಅವ್ರ ತಾಯಿ ಅವರು TV9 ಅಲ್ಲಿ ನನ್ನ ಮಗಳನ್ನ ಕಾಲೇಜ್ ಹತ್ರ ಹೋಗಿ ಪಿಕಪ್ ಮಾಡ್ಕೊಂಡು ಹಂಗೆ ಡೈರೆಕ್ಟ್ ಆಗಿ ದೇವಸ್ಥಾನ ಹತ್ರ ಹೋದ್ರು ಅಂತ. ಕಾಲೇಜ್ ಡ್ರೆಸ್ ಅಲ್ಲಿ ನಾನು ಒಂದು ರೂಮಲ್ಲಿ ಹೋಗಿ ಕೆಡ್ಸಕ್ಕಾಗತ್ತಾ? ನಾನು ಕೆಡ್ಸಿದೀನಿ ಅಂದ್ರೆ ಒಂದೇ ತರ ಇರ್ಬೇಕಲ್ವ ಸರ್? 4-5 ಮಾತುಗಳು ಏನಕ್ಕೆ ಮಾತಾಡ್ಬೇಕು? ಆಯ್ತಾ, ನಾನು ಇವಾಗ್ಲೂ ರೆಡಿ ಇದ್ದೀನಿ, ಮೆಡಿಕಲ್ ಮಾಡ್ಸೋಣ. ಮತ್ತೆ ಮದ್ವೆ ಆಗಿ 15 ದಿವಸಕ್ಕೆ ಪ್ರೆಗ್ನೆಂಟ್ ಅಂತ ಮಾನ ಮರ್ಯಾದೆ ಬಿಟ್ಟು ಹೇಳ್ತಾರಲ್ವಾ. ಮಗು ಯಾವಾಗ ಹುಟ್ಟೈತೆ, ಮದ್ವೆ ಯಾವಾಗ ಆಗೈತೆ ಚೆಕ್ ಮಾಡಿ. ನೀವು 15 ದಿವಸದಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ, ಹಿಂಗೇನು ಚೆಕ್ ಮಾಡಿ. ಇವರು ಹೆಣ್ಣು ಕುಲಕ್ಕೆ ಅವಮಾನ ಸರ್. ಇವತ್ತು ನಿಮ್ಮ ಅತ್ತೆಯವರು ಈ ಒಂದು ಮದುವೆ, ನಿಮ್ಮ ಗಂಡ ಹೆಂಡತಿರ ಮಧ್ಯದಲ್ಲಿ ಅವ್ರು ಏನಾದ್ರೂ ಇದ್ ಮಾಡಿ ನೀವು ಚೆನ್ನಾಗಿರ್ತಾ ಇದ್ರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ. ಎಷ್ಟು ಚೆನ್ನಾಗಿ ನಮ್ಮ ತಂದೆ ತಾಯಿನ ಅವ್ರ ಮಗಳ ತರ ನೋಡ್ಕೊಂತ ಇದ್ರು, ಚೆನ್ನಾಗಿತ್ತು ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ನಮ್ಮ ತಾಯಿ ಅವ್ರು ಏನಂತಾರಂದ್ರೆ, ಬೆಳಗ್ಗೆ ಮದ್ವೆ ಎಷ್ಟು ಕಾಲ ನೀವು ಜೊತೆಯಾಗಿ ಕುಟುಂಬದಲ್ಲಿ ಇದ್ರಿ ಸರ್? ಒಂದು 1 ವರ್ಷ ಸರ್. 1 ವರ್ಷ 8 ತಿಂಗಳು, 1 ವರ್ಷ ನೀವು ಜೊತೆಗಿದ್ರಿ ಅಷ್ಟೇ. ಹೌದು. ಅದ್ರ ಮೇಲೆ ಅವರು ತಾಯಿ ಮನೆಗೆ? ಹೌದು, ಖಂಡಿತ. ಮಧ್ಯ ಮತ್ತೆ ಮಗುನ ನೋಡ್ಕೊಂಡಿದ್ಯಾರು ಸರ್? ಸರ್ ಇದ್ರ ವಿಚಾರ ಇನ್ನೊಂದು ಹೇಳ್ತೀನಿ. ಗೀತಾ ಹಾಸ್ಪಿಟ್ಲ್ ನಮ್ಮ RR ನಗರಲ್ಲಿ ಮಗು ಹುಟ್ಟಿದ್ದು. ಅವರು ಮೀಡಿಯಾದಲ್ಲಿ ಹೇಳವ್ರೆ ಮಗುನ ಎದ್ದು ಬಿಸಾಕ್ಬಿಟ್ಟು ಹೋದ್ರು ಅಂತ. CC ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿ. ಅವರು ಡೆಲಿವರಿ ಆಗೋ ಟೈಮಲ್ಲಿ CC ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿ ಅವ್ರ ತಂದೆ ತಾಯಿ ಬಿಟ್ಟು ನಡ್ಕೊಂಡು ಹೋಗ್ಬಿಟ್ರು, ಮಗುನೇ ಬೇಡ ಅಂತ. ಮಗು ಬೇಡ? ಹೌದು, ನಡ್ಕೊಂಡು ಹೋಗ್ಬಿಟ್ರು. ನಂದು ಅವಾಗ ಝೈಲೋ ಕಾರ್ ಇತ್ತು, ಝೈಲೋನ ಯಾವ್ದೋ ಬೇರೆ ಯಾವ್ದೋ ಝೈಲೋನೇ ಅನ್ಸುತ್ತೆ, ಗಾಡಿ ಇತ್ತು. ನಮ್ಮ ತಂದೆ ತಾಯಿ, ನಾನು, ನನ್ನ ಹೆಂಡತಿ, ನಾನು ಬಿಲ್ ಪೇಮೆಂಟ್ ಮಾಡಿರೋದು. ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಬಿಟ್ಟು ನಮ್ಮ ತಂದೆ ತಾಯಿ ಅವ್ರ ಮನೆ ಒಳಗಡೆ ಬಂದಿಲ್ಲ. ಇರೋ ಸತ್ಯಾಂಶ ಒಪ್ಕೊಬೇಕು. ನೀವು ಓಡಿ ಅಂತ ಹೇಳಿದೆ. ಮನೆ ಒಳಗಡೆ ಬಿಟ್ಟು ಈ ಚೇರ್ ಬರುತ್ತಲ್ವ ಸರ್, ಟಾಯ್ಲೆಟ್ ಕೂರಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೇರ್ ತಗೊಂಡು ಅವತ್ತಿನ ದಿನ ನಾನು ಫೋನ್ ಪೇ ಮಾಡಿದ್ದೀನಿ ಅವ್ರ ತಾಯಿಗೆ. ಅವ್ರ ತಾಯಿ ಮೆಡಿಕಲ್ ಶಾಪ್ ಆ ಮೆಡಿಕಲ್ ಶಾಪ್ಗೆ ಒಂದು ಗುರ್ತೈತೆ. ಏನು ಅಂದ್ರೆ ಎಷ್ಟೋ ದುಡ್ಡು ಹಾಕವ್ರೆ, ಆಮೇಲೆ ಅಲ್ಲಿ ಸಿಕ್ಕಿಲ್ಲ ಅಂತ ಬೇರೆ ಕಡೆ ಎಲ್ಲೋ ತಗೊಂಡ್ಬಂದವ್ರೆ. ಪ್ರೂಫ್ ಐತೆ ನನ್ನ ಹತ್ರ, ನಾನು ಫೋನ್ ಪೇ ಮಾಡಿರೋದು ಪ್ರೂಫ್ ಐತೆ. ಅಲ್ಲಿ ಬಿಟ್ಟು ನಿಯತ್ತಾಗಿ ಎಲ್ಲ ಇದ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಮಗುನ ಬಿಟ್ಟು ಬಂದವನೇ ಅಂತಾರಲ್ಲ, ಇವರೆಲ್ಲ ಮನುಷ್ಯರ. ಇವರು ಮಗುನ ಇವಾಗ ತಾಯಿ ಮನೇಲೆ ಮಗು ಬೆಳೀತಾ, ಇನ್ನು ನಿಮ್ಮ ಮನೇಲಿ ಬೆಳೀತಾ? ಮೂರನೇ ತಿಂಗಳು 4ನೇ ತಿಂಗಳಲ್ಲೇನೋ ಗಲಾಟೆ ಆಗಿತ್ತು. ಅವಾಗ ಹಾಲು ನಿಲ್ಸ್ಬಿಟ್ಟಿದ್ರು. 3 ತಿಂಗಳು ಮಗುನ 4 ತಿಂಗಳ ಮಗುನ ಹಾಲು ನಿಲ್ಸಿದ್ರು. ಅವಾಗ ನಾನು ನಮ್ಮ ತಂದೆ ತಾಯಿ ನೋಡ್ಕೊಂತ ಇದ್ವಿ. 2 ತಿಂಗಳು ನೋಡ್ಕೊಂತ ಇದ್ವಿ ಮಗು. ಹೌದು.
2 ತಿಂಗಳು ನನ್ನ 2 ತಿಂಗಳು ನಿಮ್ಮ ಹತ್ರನೇ ಇತ್ತು ಮಗು ಇಲ್ಲಿ. ಹೌದು, ನಾನು ಸಾಲ ಮಾಡಿ ಅವರು ನಿಮ್ಮ ಹೆಂಡತಿ ನಿಮ್ಮ ಜೊತೆಗೆ ಇದ್ದಿಲ್ಲ ಅವಾಗ? ಇಲ್ಲ. 3 ತಿಂಗಳು ಮಗು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಹೌದು. ಯಾಕೆ ಇದೇನ್ ಸಮಸ್ಯೆ ಏನಾಯ್ತು ಅವಾಗ? ಏನು ಗೊತ್ತಿಲ್ಲ ಸರ್, ಅವರು ತಂದೆ ತಾಯಿ ಬಗ್ಗೆನೇ ನಾವು ಕೇಳ್ಬೇಕಾಗತ್ತೆ. ನಮ್ಗೇನು ನಾನು ನೋಡಿ, ನಾವಂತೂ ಒಂದು ಏಟು ಹೊಡೆದಿಲ್ಲ. ಅವರು ಎಲ್ಲವ್ರೆ, ಮಾಧ್ಯಮದಲ್ಲಿ ಎಲ್ಲವ್ರೆ, ಆಯ್ತಾ. ನನಗೆ ಅಂತ ಅವಶ್ಯಕತೆನೂ ಇಲ್ಲ, ನಾನು ಕೈ ಇಕ್ಕಲ್ಲ, ನನ್ಗೆ ನಮ್ಮ ಮನೇಲಿ ಅಂತ ಒಂದು ಹೌದು ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಒಂದು ವಿಶೇಷವಾದ ಸುದ್ದಿ. ಇಡೀ ರಾಜ್ಯವೇ ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿ, ಒಂದು ಕುಟುಂಬದ ಸುದ್ದಿ ಇವತ್ತು ಮನೆ ಮಾತಾಗಿದೆ. ಇವತ್ತು ಇವರ ಹೆಂಡತಿಯವರು ಇವರ ಮೇಲೆ ಅನೇಕ ಆರೋಪಗಳನ್ನ ಮಾಡಬಹುದು. ಹಾಗೆ ಇವರು ಸುರೇಶ್ ನಾಯ್ಡು ಅವರು ಅನೇಕ ಆರೋಪಗಳನ್ನು ಮಾಡೋದಕ್ಕೆ ಇವರು ಕೂಡ ಅನೇಕ ಆರೋಪಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳಿರೋದು ಅನೇಕ ಸುಳ್ಳು ವರದಿಗಳು ಅಂತ ಇವರು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಅನೇಕ ಸುದ್ದಿ, ರೌಡಿ ಶೀಟರ್ ಇದ್ರ ಬಗ್ಗೆ ಎಲ್ಲ ಸುಳ್ಳು ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಅವ್ರು ಕ್ರಮ ಕೈಗೊಳ್ತಾರೆ ಅವ್ರಿಗೆ ಬಿಟ್ಟಿರುವಂಥದ್ದು. ಆದರೆ ಇವತ್ತು ಒಂದು ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅನೇಕ ವಿಚಾರಗಳನ್ನ ನಾವು ನಾಯ್ಡು ಅವ್ರ ಹತ್ರ, ನಾವು ಸುರೇಶ್ ನಾಯ್ಡು ಅವ್ರ ಹತ್ರ ನಾವು ಕೇಳ್ತಾ ಇದ್ದೀವಿ. ಇಡೀ ರಾಜ್ಯಕ್ಕೆ ಇಡೀ ಸುದ್ದಿ ಗೊತ್ತಿದೆ, ಅನೇಕ ಸುದ್ದಿಗಳು ವಿಷಯಗಳು ಗೊತ್ತಿಲ್ಲ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಕೆಲವೊಂದು ವಿಷಯಗಳನ್ನ ಕೇಳ್ತಾರೆ, ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ. ಇವತ್ತು ಅವರು ನೇರವಾಗಿ ಅವರ ಮನೆಗೆ ಭೇಟಿ ನೀಡಿ ಪ್ರತಿಯೊಂದು ವಿಷಯನ ಕೂಲಂಕುಷವಾಗಿ ಇವಾಗ ಅದನ್ನು ತಿಳಿಸ್ತಾ ಇದ್ದೀವಿ. ಓಕೆ, ಯಾಕಂದ್ರೆ ತಪ್ಪು ಯಾವಾಗಲೂ ಕೂಡ ಒಂದು ದೃಷ್ಟಿಯಿಂದ ನಾವು ನೋಡಬಾರ್ದು, 2 ಕಡೆಯಲ್ಲೂ ಕೂಡ ನಾವು ತನಿಖೆ ಮಾಡಿ ಆ ಕಡೆ ಈ ಕಡೆ 2 ಕೂಡ ತನಿಖೆ ಮಾಡಬೇಕಾಗುತ್ತೆ. ಇವತ್ತು ನಿನ್ನೆ ದಿನ ನಾವು ನೇರವಾಗಿ ಅವರ ತಾಯಿಯವರ ಹತ್ರನೂ ಕೂಡ ನಾನು ಮಾತಾಡಿದೆ. ಅವರ ಮಗಳ ಹತ್ರ ಮಾತಾಡೋಕ್ಕೆ ಜಾಸ್ತಿ ಅವಕಾಶಗಳು ನನಗೆ ಕೊಟ್ಟಿಲ್ಲ. ಅವರ ತಾಯಿ, ಅವರ ತಂದೆಯವರು ಕೂಡ ಮಾತಾಡಿದ ಅನೇಕ ವಿಷಯಗಳನ್ನ ಅದು ಕೂಡ ನಮ್ಮ ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ನೇರವಾಗಿ ಅವರ ಮನೆಯಲ್ಲಿ ಅವರ ಮುಂದೆ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅನೇಕ ವಿಷಯಗಳನ್ನ ನಾವು ಇಂಟರ್ವ್ಯೂ ಮಾಡೋಣ. ಕಡೆಯವರೆಗೂ ವಿಡಿಯೋವನ್ನು ನೋಡಿ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ತಪ್ಪಿಲ್ಲ ಅದನ್ನು ನೀವು ಅದಕ್ಕೆ ಕಮೆಂಟ್ ಮಾಡಬೇಕಾಗುತ್ತೆ. ಮತ್ತೆ ಇದು ಒಂದೇ ಕಡೆ ನಾವು ಗುರಿ ಇಟ್ಟು ನಾವು ಹುಡುಗಿದು ಸರಿ ಇದೆ ಹುಡುಗದು ತಪ್ಪಿದೆ ಅನ್ನಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಹುಡುಗಂದು ತಪ್ಪುಗಳಿದೆ, ಇಲ್ಲಿ ಬಹಳಷ್ಟು ತಪ್ಪುಗಳಿದೆ. ಮತ್ತೆ ಹುಡುಗಿ ಕಡೆಯಿಂದಲೂ ಅವ್ರ ಮನೆ ಕಡೆಯಿಂದಲೂ ಬಹಳಷ್ಟು ತಪ್ಪಿದೆ. ಹಾಗಾಗಿ ಇವರು ಹೊಂದಾಣಿಕೆ ಮಾಡಿ ಹೋಗ್ತಾರಾ ಇಲ್ವಾ ಅನ್ನೋದು ಮುಂದಿನ ವಿಚಾರಗಳಲ್ಲಿ ಅನೇಕ ವಿಷಯಗಳನ್ನ ಅವ್ರ ಮುಂದೆ ನಾವು ಕೇಳೋಣ. ಸರ್, ಇವಾಗ ನಿಮ್ಮ ನಾನು ಅವಾಗಲೇ ಕೇಳ್ತಾ ಇದ್ದೆ, ನಿಮ್ಮ ತಂದೆಯವರಿಗೆ ಹೊಡೆದ್ರು, ಒಂದು ಪೆಟ್ಟು ಬಿತ್ತು, ಮತ್ತೆ ಒಂದು ಬೀದಿಯಲ್ಲಿ ಈ ತರ ರಂಪ ರಾಮಾಯಣ ಆಯ್ತು. ಯಾವ ರೀತಿ ಏನು ಎತ್ತ ಅನ್ನೋದು ಸ್ವಲ್ಪ ಅದನ್ನ ತಿಳಿಸಿ ಸರ್. ಅದು ಸರ್ ಏನಾಗಿರುತ್ತೆ, ಮಗುನ ಅವ್ರು ಎತ್ಕೊಂಡು ಏಕಾಕಿ ಇಕ್ತಾರೆ ಕೆಳಗಡೆ. ನಾನೇನು ಮಾಡ್ತೀನಿ, ಸ್ಟೇಷನಲ್ಲಿ ಕೊಡಿ ಅಂತೀನಿ. ಆಮೇಲೆ ಅವರು ಮಗುನ ಇಕ್ಬಿಟ್ಟು ಹೋಗ್ಬಿಡ್ತಾರೆ. ನಾನು ಗೇಟ್ ಕ್ಲೋಸ್ ಮಾಡ್ತೀನಿ. ಅವ್ರ ತಾಯಿ ಒಂದು ಅಷ್ಟೂರು ಹೋಗ್ಬಿಟ್ಟು ಆಟೋ ನಿಂತಿತ್ತಲ್ಲ ಅಲ್ಲಿನ ಮುಂದೆ ಹೋಗ್ಬಿಟ್ಟು ನಮ್ಮ ತಾಯಿನ ಬಂದು ಇರ್ತ ಮಗುನ ನೀನು ಎತ್ತಿದ್ಯಮ್ಮ ಅಂತ ಸ್ವಲ್ಪ ಬೇಜಾರ ಒಂಥರ ಮಾತಾಡೋದು. ಆವಾಗ ನಾನಂದೆ ಅವ್ರಿಗೆ, ಏನು ಮಾತಾಡ್ಬಿಡಿ, ಸೆಂಟ್ರಿಗೆ ಹೋಗ್ಬಿಡಿ. ನನ್ನಂಥ ಮಗುನ ಎತ್ತಿರೋದಕ್ಕೆ ನಿಮ್ಮಂಥವ್ರಿಗೆ ಇವತ್ತು ಹಿಂಗಿರೋದು, ಬೇರೆಯವ್ನು ಯಾರಾದ್ರು ಇದ್ದಿದ್ರೆ ಪರಿಣಾಮ ಬೇರೆ ಥರ ಆಗಿರೋದು ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟು ಸೆಂಟಾಗಿದ್ದೆ. ಲಾಸ್ಟ್ ಗಂಟೆ ಹೋಗ್ತಾರೆ ಸರ್, ಮೈಂಡ್ ರೋಡ್, ಅಲ್ಲಿ ಮಕ್ಳು ಹೋಗ್ತಾ ಇದಾರಲ್ಲ ಮೈಂಡ್ ರೋಡ್, ಅಲ್ಲಿಗೆ ಹೋಗ್ಬಿಟ್ಟು ಕಿರ್ಚ್ತಾ ಇದ್ದಾರೆ. ಅವಾಗ ನಾನೇನ್ ಮಾಡಿದೆ, ಡೈರೆಕ್ಟಾಗಿ ಹೋದೆ. ಹೋಗಿದ ತಕ್ಷಣ ಜೋಶಿತ್ ಅವ್ರು ಏನ್ ಮಾಡ್ತಾರೆ, ನನ್ನ ಮೇಲೆ ಹಲ್ಲೆ ಮಾಡಕ್ ಬರ್ತಾರೆ, ಹಿಂಗ್ ಹೊಡಿಯತಾರ. ನಾನಂದ್ರೆ ಅಲ್ಲೇ ಮಾಡಕ್ಕೆ ಹೆಂಡತಿಯವರು ಪ್ರಯತ್ನ ಪಡ್ತಾರೆ. ಹೌದು, ಸುವರ್ಣ ನ್ಯೂಸ್ ಚಾನೆಲ್ ಅಲ್ಲಿ ನೀವು ಅದನ್ನ ನೋಡಿ ವಿಡಿಯೋ. ಇಲ್ಲಿ ಇವರು ಅಲ್ಲೇ ಮಾಡ್ತಾರ ಅನ್ನೋದಕ್ಕಿಂತ ಮುಂಚೆ ಅವ್ರ ಹೆಂಡತಿಯವರು ಇವರ ಮೇಲೆ ಅಲ್ಲೇ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ವಿಡಿಯೋ ಒಂದು ಫೂಟೇಜ್ ಕೂಡ ಇದೆ. ಅದು ಗಂಭೀರವಾಗಿ ಇವರು ಕೂಡ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ ನಾನೇನ್ ಮಾಡಿದೆ, ಹಿಂಗೆ ಮಾತಿನ ನಡೀತಾ ಇತ್ತು. ಮತ್ತೆ ನಮ್ಮ ತಂದೆಯವರು ಆ ಕಡೆಯಿಂದ 2 ವೀಲರ್ ಬಂದ್ರು. ಬಂದಿದ ತಕ್ಷಣ ನನಗೆ ಏನ್ ಮಾಡ್ತಾ ಇದೆಯಪ್ಪ ನಡಿ ಮನೆಗೆ ಅಂದ್ರು. ಅವ್ರ ತಾಯಿ ನಾನು ಏನಮ್ಮ ಬಾಮಾಗ ಮಾತಾಡೋಣ ಅಂದ್ರು. ನೀನ್ ಯಾರು ಅಂತ ಸ್ವಲ್ಪ ಏಕವಚನ ಮಾತಾಡೋದು. ನನಗೆ ಕೋಪ ಬಂತು, ಆಯ್ತಾ. ಈ ಅಮ್ಮನ್ ಇದೇ ಬಾಲ್ ಇದ್ದಿದ್ದು ಅಂದ್ರೆ ನನಗೆ ಪಿತ್ತ ನೆಟ್ಟಿಗತ್ತು ಒಂದೇಟು ಹೊಡೆದಿದ ತಕ್ಷಣ ಏನ್ ಮಾಡ್ಬಿಟ್ರು, ಏಕ್ದಮ್ ಕಲ್ಲೆಟ್ಕೊಂಡು, ಇಷ್ಟು ದಪ್ಪ ಕಲ್ಲೆಟ್ಕೊಂಡು ಹಿಂಗೆ ಹಾಕಕ್ ಬಂದ್ರು. ನನ್ನ ಮಿಸ್ಸರ್ ಪಾಪ ನಮ್ಮ ತಂದೆಯವ್ರು ಇದ್ರಲ್ಲಿ, ನಮ್ಮ ತಂದೆಗೆ ಬಿದ್ದಿದ ತಕ್ಷಣ ತಲೆ ಓಪನ್ ಆಯ್ತು ಪಾಪ. ಆಯಪ್ಪ ಆ ವಯಸ್ಸಲ್ಲಿನೂ ನಾನು ಆಮೇಲೆ ಏನ್ ಮಾಡಿದೆ, ಅವ್ರ ತಾಯಿ ಮೇಲೆ ಅಲ್ಲೇ ಮಾಡಿದೆ. ಅವಾಗ ನಾನು ಏನ್ ಮಾಡೋದು, ಇಷ್ಟು ದಪ್ಪ ಕಲ್ಲೆತ್ಕೊಂಡು ಇಲ್ಲಿ ಹೊಡೋದು, ನನ್ನ ಇಲ್ಲಿ ಹೊಡೋದ್ಲು. ಆಮೇಲೆ ನಮ್ಮ ತಂದೆ ಬಂದು ಕಲ್ಲೆಲ್ಲ ಕಿತ್ತಿ ಮತ್ತೆ ಇಲ್ಲಿ ಹೊಡ್ಬಿಟ್ಟು ಕಲ್ಲಲ್ಲಿ ಅವ್ರ ತಾಯಿನ ಹೊಡಿತಾ ಇದ್ನಲ್ಲ, ಇಲ್ಲಿ ಹೊಡಿದ್ರು. ಆಮೇಲೆ ಇಲ್ಲಿ ಹೊಡಿಯಕ್ ಬಂದ್ರು. ನಮ್ಮ ತಂದೆ ಏನ್ ಮಾಡಿದ್ರು, ಕಲ್ಲಿಂಗ್ ಕಿತ್ತು ಎಸೆದ್ಬಿಟ್ಟು ಎಲ್ಲಾನು ಸಮಾಧಾನ ಮಾಡ್ತಾ ಇದಾರೆ. ಅಲ್ಲಿ ಗಲಾಟ ಮಾಡ್ಬೇಡ್ರಿ, ಸುಮ್ನೆ ರಕ್ತ ಹೋಯ್ತಾ ಐತೆ, ಸಮಾಧಾನವಾಗಿರಿ ಅಂತ ಸಮಾಧಾನ ಮಾಡ್ತಾ ಇದ್ದಾರೆ. ಆ ಯಮ್ಮನ್ಗೆ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ.
ನಮ್ಮ ತಂದೆನೂ ಅಲ್ಲೇ ಮಾಡ್ಯವ್ರು ಅಂತೇಳಿ ಕ್ಲಿಯರ್ ಆಗಿ ಐತೆ ವಿಡಿಯೋದಲ್ಲಿ ನೋಡಿ ಬೇಕಂದ್ರೆ. ಸಾಕ್ಷಿ ಇದೆ. ಹೌದು, ಸಾಕ್ಷಿ, ಬಲವಾದ ಸಾಕ್ಷಿ ಐತೆ. ಹಾಗಾದ್ರೆ ಸುಳ್ಳು ಆರೋಪವನ್ನ ನಿಮ್ಮ ತಂದೆಯವರ ಮೇಲೆ ಅವ್ರು ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಸರ್, ಇದ್ದೀರಾ. ನೀವು ಡೈರೆಕ್ಟ್ ಆಗಿ ನೀವೇ ತೀರ್ಮಾನ ತಗೊಳ್ಳಿ ಸರ್, ಡೈರೆಕ್ಟ್ ಆಗಿ ನೋಡಿ ನೋಡಿ ಸರ್. ಸ್ನೇಹಿತರೆ, ಇದು ಒಂದು ದಾಖಲೆಯೊಂದಿಗೆ ವಿಡಿಯೋ ಇದೆ. ಅನೇಕ ವಿಷಯಗಳು ಕೂಡ ಕೆಲವೊಮ್ಮೆ ಏನಾಗುತ್ತೆ, ಸತ್ಯ ಮರೆಮಾಚಿ ಇರುತ್ತೆ. ಆದ್ರೆ ವಿಡಿಯೋ ಫುಟೇಜ್ ಅಲ್ಲಿ ತೋರಿಸ್ತಾ ಇದೆ ಯಾವ ರೀತಿ ಅವರ ತಂದೆ ಮೇಲೆ ಒಂದು ದಾಳಿ ಆಗಿದೆ, ಮತ್ತೆ ಇವರ ಹೆಂಡತಿಯವರು ಇವ್ರ ಮೇಲೆ ಯಾವ ರೀತಿ ಆಕ್ರಮಣ ಮಾಡಕ್ ಬಂದ್ರು, ಅವ್ರು ಅದನ್ನ ತಡೆಯಕ್ ಹೋಗ್ತಾರೆ, ಮತ್ತೆ ಇವ್ರನ್ನ ಕೋಪ ದ್ವೇಷದಿಂದ ಒಂದು ಉದ್ರೇಕ ಇವರು ಒಳಗಾಗೋ ರೀತಿಯಲ್ಲಿ ಇವ್ರ ಮೇಲೆ ಅದನ್ನ ಟೆಂಪ್ಟೇಷನ್ ಅವರಿಗೆ ಕೊಡ್ತಾರೆ. ಅವರಿಗೆ ಇದೆಲ್ಲರ ನಡುವೆ ಅವರ ಅತ್ತೆಯವರ ಮೇಲೆ ದಾಳಿ ಮಾಡಕ್ಕೆ ಮುಂದಾಗ್ತಾರೆ ಇವರು. ಅದ್ರ ಮಧ್ಯದಲ್ಲಿ ಈ ರೀತಿ ಘರ್ಷಣೆಗಳಾಗಿ ಅವ್ರ ತಂದೆಯವರಿಗೂ ಕೂಡ ಪೆಟ್ಟು ಬಿದ್ದು ಅದು ಕೂಡ ಅವರು ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾರೆ ಅಂತ ಕೇಳಿದೆ ನಾನು. ಅದು MLC ಎಲ್ಲ ಆಗಿದೆ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರಿಗೆ ಅವರ ತಂದೆಯವರು ಕೂಡ ನಾವು ನೋಡಿದ್ವು, ಅವರು ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಬಹಳ ಬಲವಾದ ತಲೆಗೆ ಪೆಟ್ಟನ್ನು ಬಿದ್ದು ಅವರು ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸರ್, ಮುಂದೆ ಇವಾಗ ನಿಮ್ಮ ಮಗು ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆನ್ನೆಗೆ ನಾನು ಹೊಡಿಬೇಕು ಅಂತ ಹೊಡೆದಿದ್ರೆ ಸತ್ತೋಗ್ಬಿಡ್ತಾ ಇದ್ರು. ನಾನು ಹೊಡಿಲೇಬೇಕು ಅಂತ ಹೊಡೆದಿದ್ರೆ ಸತ್ತೋಗ್ಬಿಡ್ತಾ ಇದ್ರು. ನಾನು ಕ್ಯಾಶುವಲ್ ಆಗಿ ಸುಮ್ಮನೆ ಹಿಂಗೆ ಅಂದೆ. ನೀವು ವಿಡಿಯೋ ನೋಡಿರ್ಬೋದು ನೀವು. ಹಿಂಗ್ ಅಂದೆ. ಹೌದು ಸರ್, ನೀವು ಮುಟ್ಟಿರೋ ಕೈ ಟಚ್ ಆಗೈತೆ ಅಲ್ವಾ ಅಂತ ನೀವು ನೋಡಿ ಸುಮ್ಮನೆ ಹಿಂಗ್ ಅಂದೆ. ಅಂದಿದ ತಕ್ಷಣ ಏನ್ ಹೋಗಿ ಹಂಗೆ ಬಿಟ್ಬಿಟ್ಟು. ಆಮೇಲೆ ನಾನೇನ್ ಮಾಡಿದೆ, ಅನ್ಕೊಂತೀರಿ ಸರ್, ಆ ಟೈಮಲ್ಲಿ ಅವರು ನಿಶಕ್ತಿಯಲ್ಲಿ ಇದ್ರೆ ಏನೋ ಈ ಒಂದು ಇದೆಲ್ಲ ಪರಿಸ್ಥಿತಿಗಳಲ್ಲಿ ಅವ್ರು ಊಟ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ನೀವು ಸುಮ್ಮನೆ ಅವ್ರು ಟಚ್ ಮಾಡಿದಕ್ಕೆ ಅವ್ರೇನೋ ಬಿದ್ರ ಅಂತ ನಮಗೆ ಅನಿಸ್ತಾ ಇದೆ ಅಲ್ವಾ. ಅದೊಂದಾಯ್ತು. ಅದಾಗಿದ ನಂತರ ಏನಾಯ್ತು, ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಉದ್ದಕ್ಕೆ ಹೋದೆ, ಎಲ್ಲರೂ ಬಂದು ತಡದ್ಬಿಟ್ರು. ನಾನು ಹೊಡೆದಿಲ್ಲ, ಬೇಕಾದ್ರೆ ವಿಡಿಯೋದಲ್ಲಿ ಐತೆ ನೋಡಿ. ಏನಾಗೈತೆ ಲಾಸ್ಟ್ಗೆ, ಇವರು ತಾಯಿ ಮಕ್ಕಳು ನಡ್ಕೊಂಡು ಹೋಗ್ಬಿಟ್ರು. ಆ ರೋಡ್ ಡೆಡ್ ಎಂಡ್ ನಡ್ಕೊಂಡು ಹೋದ್ರು. ವಯಸ್ಸೆಲ್ಲ ಗಾಡಿಗಳು ಬಂತು. ವಯಸ್ಸೆಲ್ಲ ಬಂದಿದ ತಕ್ಷಣ ಇವ್ರಿಗೆ ಮತ್ತೆ ಶಕ್ತಿ ಬಂದ್ಬಿಡ್ತು. ಅಲ್ಲಿ ಒಂದು ಗಾಯ ಇದ್ದಿಲ್ಲ, ಒಂದು ರಕ್ತ ಕರೆ ಇದ್ದಿಲ್ಲ. ವಯಸ್ಸಲ್ಲದವ್ರನ್ನ ಕೇಳಿ, ಪೊಲೀಸರು ವಿಡಿಯೋ ಮಾಡ್ಕೊಂಡಿದ್ದಾರೆ ತೆಗಿಸಿ. ಒಂದು ರಕ್ತದ ಗಾಯ ಅವ್ರ ಮಕ್ಕದಲ್ಲಿ ಇದ್ದಿಲ್ಲ. ಮೊನ್ನೆ ಪ್ರೆಸ್ ಹೋಯ್ತಾರೆ, ಎಲ್ಲೆಲ್ಲಿಂದ ಬ್ಯಾಂಜರ್ಗಳು ಬಂದ್ಬಿಡ್ತು ಗೊತ್ತಿಲ್ಲ. ಹೇಗ್ ಬಂತು ಸರ್, ಅದೆಲ್ಲ ಹೇಗಾಯ್ತು? ಅಲ್ಲ, ಪ್ರತಿಯೊಂದು ವಿಡಿಯೋ ಫುಟೇಜ್ಗಳೆಲ್ಲ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಅದೆಲ್ಲ ಹೇಗಾಯ್ತು ಅವರಿಗೆ? ಸರ್, ಇವಾಗ ವಯಸ್ಸಲ್ಲ ಅವರು ವಿಡಿಯೋ ಮಾಡ್ಕೊಂತಾರೆ. ವಯಸ್ಸಲ್ಲ ಅವ್ರ ಹತ್ರ ವಿಡಿಯೋ ಕಲೆಕ್ಟ್ ಮಾಡ್ಕೊಳ್ಳಿ ನೀವು. ಅದನ್ನ ಅವರು ಕೊಟ್ಟಿದಾರ, ಮಾಧ್ಯಮದವ್ರಿಗೆ ಕೊಟ್ಟಿದಾರ? ಅದು ಕೊಟ್ಟಿಲ್ಲ. ನಾನು ಹಂಗೆ ಇದ್ದೆ. ನಾನು ಇವತ್ತೇನಿದ್ದೀನಿ ಹಂಗೆ ಇದ್ದೀನಿ, ಆಯ್ತಾ. ಇವತ್ತು ಚಾನೆಲ್ ಅಲ್ಲಿ ಹೋಯ್ತಾರೆ, ಕಣ್ಣೀರ್ ಬಿಡೋದು ನೋಡ್ಬೇಕು, ಬ್ಯಾಂಜರ್ಗಳೆಲ್ಲ ಹಾಕೊಂಡು ನೋಡ್ಬೇಕು, ಕುಣ್ಕೊಂಡು ನಡೆಯೋದು ನೋಡ್ಬೇಕು. ಮೀಡಿಯಾ ಹಿಂಗ್ ಹೋಗ್ತಾ ಇದ್ದಂಗೆ ಸ್ಟಡಿಯಾಗಿ ಹೋಗ್ತಾರ. ಮೀಡಿಯಾ ಇದ್ದ ಕುಣ್ಕೊಂಡು ನಡೆಯೋದು. ಏನ್ ಸರ್ ಇದಲ್ಲ? ಹೆಣ್ಮಕ್ಳಿಗೆ ಮಾತ್ರ ನಾಯೇನ ಸರ್, ಗಂಡು ಮಕ್ಳು ನಾಯಲ್ವ ಸರ್? ಸರ್, ಇವಾಗ ಬರೋಣ. ಇವಾಗ ಮಗು, ಈಗ ನಿನ್ನೆ ತನಕ ನಾವು ನೋಡುದು ಮಗು ಇವ್ರ ಬಳಿ ಇತ್ತು, ಮಗು ಬಿಟ್ಟೋಗಿದ್ರು ಮಗು. ಇವಾಗ ಮಗು ತಾಯಿಯ ಬಳಿ ಹೋಗಿದೆ. ಯಾವ ರೀತಿ ಏನಾಯ್ತು ಸರ್? ನಂತರ ಹೇಗೆ ಮುಂದುವರಿತಿದ್ದು? ಸರ್, ಆಕ್ಚುಲಿ ನಿನ್ನೆ ಸ್ಟೇಷನ್ ಅಲ್ಲಿ ಏನಾಗಿತ್ತು. ಯಾವ ಸ್ಟೇಷನ್ ಸರ್? ರಾಮಮೂರ್ತಿ ನಗರ ಸ್ಟೇಷನ್ ಅಲ್ಲಿ ಮಗುನ ನಾನು ಕೊಟ್ಟಾದ್ಮೇಲೆ ಅವರು ಯಾವುದೇ ತರ ವಿಡಿಯೋ ಅಪ್ಲೋಡ್ ಮಾಡಂಗಿಲ್ಲ, ನಾವು ಯಾವುದೇ ತರ ಅಪ್ಲೋಡ್ ಮಾಡಂಗಿಲ್ಲ. ನಾನು ಈ ಸುದ್ದಿಗೋಷ್ಠಿ ಏನಕ್ಕೆ ಮಾಡ್ತಾ ಇದ್ದೀನಂದ್ರೆ, ನನ್ನ ಮೇಲೆ ಮಾಡಿರೋ ಪ್ರಚಾರ ಅವ್ರು ಏನೈತೆ ಅಪಪ್ರಚಾರಕ್ಕೆ ನಾನು ಇವತ್ತು ಮಾಡಲೇಬೇಕಾಗಿರೋ ಪರಿಸ್ಥಿತಿ ಐತೆ. ನಾನು ಮಾಡಲೇಬೇಕು ವಿಡಿಯೋ ಅಲ್ವಾ. ನನಗೂ ಜನರಿಗೆ ಗೊತ್ತಾಗಬೇಕು, ಸತ್ಯಾಂಶ ಗೊತ್ತಾಗಬೇಕು. ಆ ಉದ್ದೇಶನ ಮಾಡ್ತಾ ಇದ್ದೀವಿ ಸರ್. ಓಕೆ, ಇವಾಗ ಸ್ಟೇಷನ್ ಅಲ್ಲಿ ಸರ್, ಇವಾಗ ನೀವು ಮಗುವನ್ನ ತಾಯಿಗೆ ನೀವು ಒಪ್ಪಿಸ್ಕೊಟ್ರಿ ಅಂತ ನೀವು ಹೇಳಿದ್ರಿ. ಮಗು ಈಗ ತಾಯಿ ಬಳಿ ಇದೆ. ಮುಂದೆ ಯಾವ ರೀತಿ ಏನ್ ತೀರ್ಮಾನ ಆಯಿತು ಸರ್? ಸರ್, ಅವರು 4 ದಿವಸ ಟೈಮ್ ಕೇಳವ್ರೆ. ಪಾಪ ಅವ್ರಿಗೇನು ನಡೆಯಕ್ ಆಗ್ತಾ ಇಲ್ಲ ಅಂತೆ, ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಂತೆ. ಯಾರು ಸರ್? ಅವರು ನಮ್ಮ ವೈಫ್ ಅವ್ರ ತಾಯಿಯವರು. ನಿಮ್ಮ ಅತ್ತೆಯವರು? ನಮ್ಮ ಅತ್ತೆಯವರು. ನೋಡೋಣ, ಒಂದು 4 ದಿವಸ ಬಿಟ್ಕೊಂಡು ಬರೋಣ. ಒಂದು 4 ದಿವಸ ರೆಸ್ಟ್ ತಗೊಬೇಕು ಅಂತ ಹೇಳಿದ್ರು. ರೆಸ್ಟ್ ಆದ್ಮೇಲೆ ಮುಂದಕ್ಕೆ ಅದೇನಾಯ್ತು ಕುಂತು ಮಾತಾಡೋಣ ಅಂತೇಳಿ ಅವ್ರೆ. 4 ದಿನ ರೆಸ್ಟ್ ಯಾರಿಗೆ ಸರ್? ಅದೇ ಅವರು ನನ್ನ ವೈಫ್ ಅವ್ರ ತಾಯಿ. ನಿಮ್ಮ ವೈಫ್, ನಿಮ್ಮ ಅತ್ತೆಯವರಿಗೆ 4 ದಿನ ರೆಸ್ಟ್ ಬೇಕು. 4-5 ದಿವಸ ರೆಸ್ಟ್ ಬೇಕಂತೆ. ಇವರು ನಮ್ಮ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಎಲ್ಲ ತನಿಖೆ ಮಾಡವ್ರೆ. ಆಯ್ತು ಅಂತ ನಾವು ಸರ್. ಮತ್ತೆ ವಿಶೇಷವಾಗಿ ಒಂದು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ವು, ಮಗು ನೀವು ಬೇಕು ಅಂತಲೇ ನೀವು ಆ ಮಗುನ ತಾಯಿಗೆ ಸಿಸರಿಂಗ್ ಮಾಡಿಸಿ ಆ ಮಗುನ ಇದ್ ಮಾಡಿಸಿದೀರಾ ಅಂತೇಳಿ ನಾವು ನೋಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ಅಂತ ಒಂದು ಕರ್ಮ ನಮ್ಗೆ ಬೇಡ. ಮತ್ತೆ ಗೀತಾ ಹಾಸ್ಪಿಟ್ಲಲ್ಲಿ, ಗೀತಾ ಹಾಸ್ಪಿಟ್ಲ್ ಅನ್ಕೊತೀನಿ, ಡಾಕ್ಟರ್ ಗೀತಾ ಅಂದ್ಬಿಟ್ಟು ನಂಬರ್ ಕೊಡ್ತೀನಿ ತಗೊಳ್ಳಿ. ನನಗೆ ತುಂಬ ಒಳ್ಳೆ ಗುರ್ತಿಡಿತಾರೆ ಮೇಡಮ್ ಅವರು. ಏನು ಹೇಳ್ತಾರೆ ಅಂದರೆ, ಈ ಲೇಡೀಸ್ ವಿಚಾರ ನಾನು ಹೆಂಗಿರೋದು ಹೊಟ್ಟೆದಲ್ಲಿ ಇರುವಂಥ ಒಂದು ಇದು ಬ್ಲಡ್ ಎಲ್ಲ ಹೋಗ್ಬಿಟ್ಟಿತ್ತು ಸರ್.
ಒಂದು ಅರ್ಧ ಗಂಟೆ ಬಿಟ್ಟಿದ್ರು ತಾಯಿ ಮಗು ಉಳಿಯೋಣ ಅಂತ ಹೇಳಿದ್ರು. ಅದಕ್ಕೆ ನಾನೇನು ತೀರ್ಮಾನ ತಗೊಂಡೆ, ದುಡ್ಡು ನನಗೆ ಇಂಪಾರ್ಟೆಂಟ್ ಅಲ್ಲ. ಸಿಸರಿಂಗ್ ಮಾಡಿದ್ರೆ 50,000 ರೂಪಾಯಿ ಜಾಸ್ತಿ ಆಗುತ್ತೆ, ನಾರ್ಮಲ್ ಡೆಲಿವರಿ ಆದ್ರೆ ಒಂದು 50,000 ರೂಪಾಯಿ ಕಡಿಮೆ ಆಗುತ್ತೆ. ಯಾರಾದ್ರೂ ದುಡ್ಡು ಎಕ್ಸ್ಟ್ರಾ ಕೊಟ್ಟು ಸಿಸರಿಂಗ್ ಮಾಡಿಸ್ತಾರ? ತನಿಖೆ ಮಾಡಿ ಮೇಡಮ್ ಹತ್ರ ನೀವು ಕೇಳಿ ರಿಪೋರ್ಟ್ಸ್. ಇದು ನೀವು ಸುಳ್ಳು ಅಂತ ನೀವು 100% ಎಲ್ಲ ಸುಳ್ಳು ಅವ್ರು ಹೇಳ್ತಾ ಇರೋರು ಸರ್. ನನ್ನ ಹತ್ರ ಎಲ್ಲ ಅಂದ್ರೆ ನೀವು ಆಸ್ಪತ್ರೆಯಲ್ಲಿ ಮಗು ತಾಯಿ ಅಡ್ಮಿಟ್ ಆಗಿರುವಾಗ ಒಂದು ರಕ್ತ ಕಡಿಮೆ ಇತ್ತು, ಆ ಟೈಮಲ್ಲಿ ಬಂದು ಡಾಕ್ಟರ್ ನಿಮ್ಮನ್ನ ಖುದ್ದಾಗಿ ಕೇಳುವಾಗ ನೀವು ಹೌದು ಸಿಸರಿಂಗ್ ಮಾಡಿಸಿ ತಾಯಿ ಸೇಫ್ಟಿಗೋಸ್ಕರ ನೀವು ತಾಯಿ ಮಗು ಸೇಫ್ಟಿಗಾಗಿ ನಾವು ಮಾಡಿದ್ವಿ. ಹೌದು, ಏನ್ ತಪ್ಪೈತಿ ಸರ್ ಅದ್ರಲ್ಲಿ? ಓಕೆ, ಏನ್ ಸರ್ ತಪ್ಪೈತಿ? ಇವಾಗ ಸಿಸರಿಂಗ್ ಬಂದು 50,000 ರೂಪಾಯಿ ಜಾಸ್ತಿ ಆಗುತ್ತೆ, ನಾರ್ಮಲ್ ಡೆಲಿವರಿ 50,000 ರೂಪಾಯಿ ಕಡಿಮೆ ಆಗುತ್ತೆ. ನಾನೇನು ಹುಚ್ಚೋಣ ಸರ್ 50,000 ರೂಪಾಯಿ ಜಾಸ್ತಿ ಕೊಟ್ಟು ಸಿಸರಿಂಗ್ ಮಾಡ್ಸಕ್ಕೆ ಒಂದು ಹೆಣ್ಮಗುಗೆ? ತನಿಖೆ ಮಾಡ್ಕೊಳ್ಳಿ ನೀವು. ಖಂಡಿತ. ಮತ್ತೆ ನೀವು ನೋಡ್ತೀವಿ ಬಹಳಷ್ಟು ನೀವು ಖರ್ಚು ವೆಚ್ಚಗಳೆಲ್ಲ ಮಾಡಿದಿರ ಅಂತ ಹೇಳ್ತಾ ಇದ್ದೀರಿ ನೀವು. ಮತ್ತೆ ಮದುವೆ ವಿಷಯವಾಗಿ ನೀವು ಯಾವ ರೀತಿ ಇದ್ ಮಾಡಿದೀರಾ, ಮತ್ತೆ ಏನೆಲ್ಲ ಖರ್ಚುಗಳು ಮಾಡಿದೀರಾ, ಮತ್ತೆ ಇದಕ್ಕೇನು ದಾಖಲೆಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸತ್ಯಾಂಶ ಹೇಳ್ಬೇಕಂದ್ರೆ ಅವ್ರ ಕಡೆಯಿಂದ ಏನು ಖರ್ಚು ಮಾಡಿ, ಏನೋ ಅವ್ರ ಮದುವೆಗೆ ಅವ್ರೇನೋ ಸಣ್ಣ ಪುಟ್ಟ ಅವ್ರು ಬರೋ ಗಾಡಿ ಡೀಸೆಲ್ ಏನು ಖರ್ಚು ಮಾಡಿರ್ಬೋದು ಹೊರತು ಎಂಗೇಜ್ಮೆಂಟ್ ಎಲ್ಲ ನಾನೇ ಮಾಡಿದ್ದು. ಶ್ರೀಮಂತನೂ ನಾನೇ ಮಾಡಿದ್ದು, ಇಲ್ಲ ನಮ್ಮ ಏರಿಯಾದಲ್ಲೇ ಮಾಡಿ ಶ್ರೀಮಂತನೂ ನಾನೇ ಮಾಡಿದ್ದು. ಮತ್ತೆ ನಮ್ಮ ಸೇಟು ಅಂಗಡಿಯಲ್ಲಿ ನನ್ನೊಂದು ಅರ್ಧ ಕೆಜಿ ಒಂದು 300 ಗ್ರಾಮ್ 400 ಗ್ರಾಮ್ ಬಂಗಾರ, ಒಂದು ಅರ್ಧ ಕೆಜಿ ಹತ್ರ ಒಂದಷ್ಟು ಬಂಗಾರ ಮಾರಿ ಅಲ್ಲೇ 2 ಲಕ್ಷ ರೂಪಾಯಿ ದುಡ್ಡು ನಾನು ಮಾರಿ, ನಾನು ಅಡಕಿಕ್ಕಿರೋ ಬಂಗಾರ ಮಾರಿ ಅಲ್ಲೇ 2 ಲಕ್ಷ ರೂಪಾಯಿ ದುಡ್ಡು ಅವ್ರ ತಾಯಿ ಕೈಲಿ ಕೊಟ್ಟಿದ್ದೀವಿ. ಅದಾಗಿದ ನಂತರ ನಮ್ಮ ಖರ್ಚು ದೇವಸ್ಥಾನದಲ್ಲಿ 101 ರೂಪಾಯಿ ಸರ್. ನನ್ನ ಖರ್ಚು 101 ರೂಪಾಯಿ ದೇವಸ್ಥಾನದಲ್ಲಿ ಖರ್ಚು. ಮತ್ತೆ ಬಂದವ್ರಿಗೆಲ್ಲ ನಾಷ್ಟ ತಿಂಡಿ ಅವ್ರ ಕಡೆಯವ್ರಿಗೆ ನಮ್ಮ ಕಡೆಯವ್ರಿಗೆಲ್ಲ ನಾವೇ ಕೊಡಿಸಿದ್ದು. ಮತ್ತೆ ಅಲ್ಲಿ ದೇವಸ್ಥಾನ ಖರ್ಚು ವೆಚ್ಚಲ್ಲ ಒಂದು 20,000 ರೂಪಾಯಿ ಎಲ್ಲ ನನ್ನೇ ಖರ್ಚಿದ್ದಿತ್ತು. ಅವ್ರು ಹೇಳ್ತಾ ಇದ್ದಾರೆ ಅವರೇ ಮಾಡಿರೋದು ಅಂತ. ಇವತ್ತು ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ನೇರವಾಗಿ ಹೇಳ್ತೀನಿ, ಏನೇ ಇದನ್ನು ಭಗವಂತನ ಹತ್ರ ಲೆಕ್ಕ ಇರುತ್ತೆ. ಅವ್ರ ತಾಯಿ ಒಬ್ರು ಇದ್ದಾರೆ, ನಮ್ಮ ನಯನಾ ಮೇಡಮ್ ಅವರು ತಾಯಿ ಒಬ್ರು ಇದ್ದಾರೆ. ಅವರು ಗಾಯತ್ರಿ ಮಂತ್ರದಲ್ಲಿ ಸ್ವಲ್ಪ ವಿಶೇಷವಾಗಿದ್ದಾರೆ, ಬ್ರಾಹ್ಮಿನ್ಸ್ ಅವರು. ಅವ್ರ ತಾಯಿನ ಕರ್ಬಿಟ್ಟು ಎಲ್ಲ ಖರ್ಚು ನನ್ನ ಮಗಳು ಮಾಡಿದಾರೆ ಅಂತ ಅವ್ರ ಬಾಯಿಂದ ಹೇಳಿ ಸರ್. ನಾನು ಹಂಗೆ ಬಿಟ್ಬಿಡ್ತೀನಿ, ಏನು ಮಾತಾಡ್ತೀನಿ. ಎಲ್ಲ ಭಗವಂತನಿಗೆ ಬಿಟ್ಟಿರೋದು ಅಂತ. ತಾಯಿ ಸುಳ್ಳು ಹೇಳಲ್ಲ. ಮದುವೆ ಆಗಿದ ಸ್ಥಳ ನೀವು ಕೇಳಿ ಸರ್. ಮದುವೆ ಆಗಿದ ಸ್ಥಳ ಯಾವ್ದು ಅಂತ ಹೇಳಿದ್ರಿ ನೀವು? ಸೋಮೇಶ್ವರ. ಎಲ್ಲಿ ಬರುತ್ತೆ ಸ್ಥಳ ಯಾವ್ದು? ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು. ಓಕೆ, ಮದುವೆ ಆಗಿದ್ದಕ್ಕೆ ಅದಕ್ಕೆ ನಿಮಗೆ ಸ್ಥಳ ದಾಖಲಾತಿಗಳು ಇಲ್ಲ, ಅವರೇ ಬಂದ್ಬಿಟ್ಟು ಐಡಿ ಪ್ರೂಫ್ಸ್ ಎಲ್ಲ ಅವ್ರ ತಂದೆನೇ ಬಂದು ಖುದ್ದಾಗ ಐಡಿ ಪ್ರೂಫ್ಸ್ ಎಲ್ಲ ಕೊಟ್ಟವ್ರು. ಹಾಗಾದ್ರೆ ನೀವು ಮೊದಲು ಬಂದು ಕ್ಯಾನ್ಸಲ್ ಮಾಡಿದ್ರಲ್ಲ ಒಂದು ಸ್ಥಳದಲ್ಲಿ, ಅದು ಯಾವ ಉದ್ದೇಶಕ್ಕಾಗಿ ನೀವು ಕ್ಯಾನ್ಸಲ್ ಮಾಡಿದ್ರಿ ಮದುವೆ? ಸರ್ ನಿಮ್ಗೆ ಅದೇ ಹೇಳಿದೆ, CMR ಪ್ಯಾಲೇಸ್ ಅಲ್ಲಿ ಏನಾಗಿತ್ತು, ಅವ್ರ ಮನೆಯವ್ರು ಬರೋಕೆ ಕಷ್ಟ ಆಗುತ್ತೆ. ಮತ್ತೆ ನಾನು ಕಾಮಧೇನು ಅಂತ ಒಂದು ಹೋಟ್ಲ್ ಐತೆ ನಾಗರಬಾವಿಯಲ್ಲಿ, ಅಲ್ಲಿ ನಮ್ಮ ಕಡೆ ಅವ್ರು ಬರೋಕೆ ಕಷ್ಟ ಆಗುತ್ತೆ. ಇವೆಲ್ಲ ತೊಂದರೆಗಳೇ ಬೇಡ ಅಂದ್ಬಿಟ್ಟು ಸೋಮೇಶ್ವರ ದೇವಸ್ಥಾನದಲ್ಲಿ ಮಾಡಿಸಿರೋದು. ಎಲ್ಲವೂ ಒಂದು ಯಥಾಸ್ಥಿತಿಯಲ್ಲಿ ಒಂದು ಒಳ್ಳೆ ಇದರಲ್ಲಿ ನೀವು ಮಾಡಿದ್ದೀರಾ, ನಡೆದಿದೆ. ಅದ್ರ ಕಡೆಗೆ ನೀವು ಹೇಳೋದೇನು ಸರ್, ನೀವು ಮತ್ತೆ ನಿಮ್ಮ ಹೆಂಡತಿ ನೀವು ಮಗು ಒಂದಾಗಿ ನಿಮ್ಮ ಕುಟುಂಬ ನೀವು ಬದುಕಬೇಕು, ಆ ಮಗುಗೆ ಒಂದು ಜೀವನ ನೀವು ಕೊಡಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಮುಂದೆ ಏನಾದ್ರು ಇದೆ ಸರ್? ಸರ್ ಇವಾಗ ಅವರೇ ಬೇಡ ಅಂದ್ಮೇಲೆ ಹೊಂದಾಣಿಕೆ ಆಗಲ್ಲ. ಅವರ ಮನವೊಲಿಸುವ ಕೆಲಸ ಏನಾದ್ರು? ಇಲ್ಲ ಸರ್, ನಾವು 11 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದೀವಿ. ಇವತ್ತು ಪ್ರಯತ್ನ ಪಟ್ಟು ನನ್ನ ಕುಟುಂಬ ಒಂದು ಹೆಣ್ಣು ಮಗುನ ಕೈ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡಿದ್ದೀನಿ. ನನಗೆ ಸಿಕ್ಕಿರೋ ಬಹುಮಾನಗಳು ನೀವು ನೋಡ್ತಾ ಇದ್ದೀರಾ. 15 ವರ್ಷದಿಂದ ಕಷ್ಟ. ಪ್ರತಿಯೊಂದು ಕುಟುಂಬ ನಾವು ನೋಡ್ತೀವಿ, ಬಹಳಷ್ಟು ಕುಟುಂಬಗಳು ಈ ರೀತಿಯಾಗಿ ಒಂದು ದಾರಿಯನ್ನ ಅವರು ದಾಟ್ಕೊಂಡು ಹೋಗಿರ್ತಾರೆ. ಮತ್ತೆ ಅನೇಕ ಕುಟುಂಬಗಳು ಒಂದಾಗಿರೋದನ್ನು ಕೂಡ ನಾವು ನೋಡ್ತೀವಿ ಅನೇಕ ಸಮಸ್ಯೆಗಳ ನಡುವೆ. ಆದ್ರೆ ಇದು ಮುಂದೆ ನಿಮ್ದು ಏನಾದ್ರೂ ಒಂದು ಒಳ್ಳೆತನದಿಂದ ಅವ್ರು ಬರೋದಾಗಿರ್ಬೋದು, ಇಲ್ಲ ನೀವು ಇದ್ ಮಾಡೋದಾಗಿರ್ಬೋದು, ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಒಳ್ಳೆ ಬಾಳುವಂಥದ್ದು, ಸಮಾಜಕ್ಕೆ ಮಾದರಿಯಾಗಿ ಇರುವಂತದ್ದನ್ನ ನೀವು ತೋರಿಸ್ಬೋದಾ? ಸರ್ ನಮ್ಗೆ ಬಾಲಕಿ ಇಷ್ಟ ಇತ್ತು, ಬಟ್ ಏನಂದ್ರೆ ಅವ್ರು ಖುದ್ದಾಗಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಇನ್ಸ್ಪೆಕ್ಟರ್ ಮುಂದೆನೂ ಹೇಳವ್ರೆ, ಮಾಧ್ಯಮದಲ್ಲಿ ಹೇಳವ್ರೆ. ಹಾಗಾಗಿ ಅದೇನಾಯ್ತು ಅವ್ರ ಜೀವನ. ಒಂದು ವೇಳೆ ಅವರು ಬದಲಾವಣೆ ಮನ ಪರಿವರ್ತನೆ ಆಗಿ ಬಂದ್ರೆ ನೀವು ಸೇರ್ಸ್ಕೊಳ್ತೀರಾ? ಸರ್ ಅವರು ಇದ್ ಮಾಡಿದ್ರೆ ನಾನು ಇಲ್ಲ, ಬೇಡ ಸರ್, ಅವರು ಇಷ್ಟೆಲ್ಲ ಮಾಡಿ ಅವ್ರು ಬಂದ್ರು ನೀವು ಎಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ? ಬೇಡ. ಮಗುಗೆ ಹೇಗೆ ಸರ್ ಜೀವನ ಹೇಗೆ ಕೊಡ್ತೀರಾ ಸರ್? ಮಗುಗ್ ಬಂದ್ಬಿಟ್ಟು ಅದೇ ನೋಡ್ಬೇಕು ಸರ್, ಅದು ನಾನು ಪ್ಲಾನ್ ಮಾಡ್ಬೇಕು ಹಿಂಗ್ ಮಾಡೋದು ಏನು ಅಂತ. ಯಾಕಂದ್ರೆ ಮಗುನ ಬಿಡಕ್ಕಾಗಲ್ಲ ಅಲ್ವಾ ಸರ್? ತಿಂಗ್ಳಿಗೊಂದ್ಸಲಿ ನನ್ನ ನೋಡಕ್ಕೆ ಎಲ್ಲಾದ್ರೂ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಸಾರ್ವಜನಿಕರ ಸ್ಥಳದಲ್ಲಿ ಎಲ್ಲಾದ್ರೂ ತಿಂಗ್ಳಿಗೊಂದ್ಸಲಿ ಮಗು ಜೀವನವನ್ನ ನೀವು ಕಟ್ತೀರಾ ತಂದೆಯಾಗಿ? ಹೌದು, ಖಂಡಿತ ಮಾಡ್ಲೇಬೇಕಲ್ವಾ.
ಬಿಡಕ್ಕಾಗಲ್ಲ ಅಲ್ವಾ? ಸ್ನೇಹಿತರೆ, ನಾವು ಇದುವರೆಗೂ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವು. ಮಾಧ್ಯಮಗಳಲ್ಲಿ ಅನೇಕ ವಿಷಯಗಳು ಬಂದಿತ್ತು. ಯಾವುದು ಸುಳ್ಳು ಯಾವುದು ಸರಿ ಅಂತ ನೇರವಾಗಿ ಅವರೊಂದಿಗೆ ನಾವು ಚರ್ಚೆ ಮಾಡಿದ್ವು. ಅನೇಕ ದಾಖಲಾತಿಗಳೊಂದಿಗೆ ಅವರು ಮಾತನಾಡಿದ್ರು. ಅವರು ಅನೇಕ ಸಾಕ್ಷಿಗಳಿದೆ, ಅದನ್ನು ಕೂಡ ನಮ್ಮ ಮಾಧ್ಯಮದಲ್ಲಿ ನಾನು ಹಾಕ್ತೀನಿ. ಕಡೆಗೆ ನಮಗೆ ಕಾಣಿದ್ದು ಒಂದೇ ಪ್ರಶ್ನೆ, ಮತ್ತೆ ಒಂದಾಗ್ತಾರಾ ಇವರು ಅಂತೇಳಿ. ಅದನ್ನು ಕಾದು ನೋಡೋಣ. ಇವಾಗ ಪ್ರಸ್ತುತದಲ್ಲಿ ಈ ಸಮಯಗಳಲ್ಲಿ ಇವರು ಮಾತಾಡ್ಬೋದು, ಈ ರೀತಿಯಾಗಿರ್ಬೋದು. ಹುಡುಗಿ ಕಡೆಯವರು, ಇವರು ಹೆಂಡತಿ ಕಡೆಯವರು ಆ ರೀತಿ ಮಾತಾಡ್ಬೋದು. ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ಮತ್ತೆ ಇವರು ಒಂದಾಗಲಿ ಅಂತೇಳಿ ನಮ್ಮ ಚಾನಲ್ ಮೂಲಕ ನಾವು ಆಶಿಸ್ತಾ ಇದ್ದೇವೆ. ಸ್ನೇಹಿತರೆ, ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಮತ್ತು ಅನೇಕರು ಶೇರ್ ಮಾಡಿ. ನಮಸ್ಕಾರ.